ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಾಮಿಡಿ ಎಮೋಷನಲ್ ಮೂವಿನ ನೋಡೋಣವಾ. ಇವತ್ತಿನ ಮೂವಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ವಿಷಯನ ಹೇಳ್ಬೇಕು. ಜೀವನದಲ್ಲಿ ನಾವು ಏನೇನೋ ಕಲಿಬೇಕು ಅಂತ ಆಸೆ ಪಡ್ತೀವಿ. ಸುಮಾರು ವಿಷಯ ಕಲಿಬೇಕು ಅಂತ ಆಸೆ ಪಟ್ಟಾಗ ಅಯ್ಯೋ ಈಗ ವಯಸ್ಸಾಗೋಯ್ತು ಬಿಡು, ಇನ್ಮೇಲೆ ಕಲ್ತಿ ಏನ್ ಪ್ರಯೋಜನ ಅಂತ ಅನ್ಕೊಳ್ತೀವಿ. ಆದ್ರೆ ಯಾವ್ದೇ ಒಂದು ವಿಷಯ ಕಲಿಬೇಕಂತಂದ್ರೆ ಫಸ್ಟ್ ನಮ್ಮಲ್ಲಿ ಆ ಇಂಟ್ರೆಸ್ಟ್ ಅನ್ನೋದು ಇರ್ಬೇಕು. ಕಲಿಬೇಕು, ಅದನ್ನ ಕಲಿತೀನಿ ಅನ್ನೋ ಒಂದು ಛಲ ನಮ್ಮಲ್ಲಿ ಇರ್ಬೇಕು. ಅದಕ್ಕೆ ವಯಸ್ಸಿನ ಅವಶ್ಯಕತೆ ಇರೋದಿಲ್ವಲ್ಲ. ಯಾವ್ದೇ ವಿಷಯ ಆದ್ರೂ ನಾವು ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ ಆಗಿ ಅದನ್ನ ನಂಬಿ ಮಾಡಿದ್ರೆ ನೆರವೇರುತ್ತೆ. ಆತರನೇ ಇವತ್ತು ನಾವು ನೋಡೋ ಮೂವಿಯಲ್ಲಿ ಒಂದು ವಯಸ್ಸಾಗಿರೋ ಅಜ್ಜಿ, ಅಮ್ಮಮ್ಮ ಅಂದ್ರೆ ಒಂದ್ 70 ವರ್ಷ ಆಗಿರ್ಬೋದು ಅಂತ ಇಟ್ಕೊಳ್ಳಿ. ಈ ವಯಸ್ಸಲ್ಲೇ ಆ ಅಜ್ಜಿಗೆ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ. ಫಸ್ಟ್ ಆಫ್ ಆಲ್ ಏನಕ್ಕೆ ವಯಸ್ಸಲ್ಲಿ ಅಮ್ಮ ಇಂಗ್ಲಿಷ್ ಕಲಿಬೇಕು ಅಂತ ಆಸೆ ಪಡ್ತಿದ್ದಾರೆ, ಅದಕ್ಕೂ ಒಂದು ರೀಸನ್ ಇರತ್ತಲ್ವಾ. ಆ ರೀಸನ್ ತಿಳ್ಕೊಂಡ್ರೆ ತುಂಬಾನೇ ಎಮೋಷನಲ್ ಆಗುತ್ತೆ, ಮತ್ತೆ ತುಂಬಾನೇ ಹಾರ್ಟ್ ಮೆಲ್ಟ್ ಆಗೋ ತರ ಸ್ಟೋರಿನ ಇವತ್ತು ನಾವು ನೋಡೋದು. ಈ ಮೂವಿಯ ಹೆಸರು ಐ ಕ್ಯಾನ್ ಸ್ಪೀಕ್ ಅಂತ. ಮತ್ತೆ ಮುಖ್ಯವಾಗಿ ಹೇಳ್ಬೇಕು, ಇದೊಂದು ಬೇಸ್ಡ್ ಆನ್ ರಿಯಲ್ ಸ್ಟೋರಿ. ರಿಯಲ್ ಆಗಿ ಒಂದು ಅಜ್ಜಿ ಲೈಫ್ ಅಲ್ಲಿ ನಡೆದಿರೋ ಸ್ಟೋರಿನೇ ಇವತ್ತು ನಾವು ನೋಡೋ ಮೂವಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡ್ಕೊಳ್ತಾ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಮುಖಾಂತರ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ನೈಟ್ ಟೈಮ್ ಅಲ್ಲಿ ಫುಲ್ ಆಗಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅಲ್ಲಿ ಒಬ್ಬ ಒಂದು ಗೋಡೆ ಹತ್ರ ಗೋಡೆನ ಬೇಕಂತಾನೆ ಹೊಡೆದ್ಬಿಟ್ಟು ಅದ್ರೊಳಗಡೆ ಏನೋ ಒಂದು ಲಿಕ್ವಿಡ್ ನ ಹಾಕ್ತಾನೆ. ಇದನ್ನ ಮೇಲಿಂದ ಯಾರೋ ಒಬ್ರು ಬ್ಲಾಕ್ ಕಲರ್ ಹುಡಿ ಎಲ್ಲ ಹಾಕೊಂಡಿರ್ತಾರಲ್ವಾ, ಅವ್ರು ನೋಡ್ಬಿಟ್ಟು ಫೋಟೋಸ್ ಎಲ್ಲ ತೆಗಿತಾರೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಪಾರ್ಕ್ ಅಂತ ಒಂದು ಕ್ಯಾರೆಕ್ಟರ್ ನ ತೋರಿಸ್ತಾರೆ. ಇವ್ನು ಇವತ್ತೇ ಫ್ರೆಶ್ ಆಗಿ ಬೆಳಗ್ಗೆ ಸ್ನಾನಗಿನೆಲ್ಲ ಮಾಡ್ಕೊಂಡು ರೆಡಿಯಾಗಿ ಆಫೀಸ್ಗೆ ಹೊರಟಿದ್ದಾನೆ. ಫಸ್ಟ್ ಡೇ ವರ್ಕ್. ತುಂಬಾ ಖುಷಿಯಾಗಿ ಹೋಗ್ತಾನೆ. ಆದ್ರೆ ಆ ಟ್ರೈನೋ ಬಸ್ಸೋ ಫುಲ್ ರಶ್ ಆಗಿರುತ್ತೆ. ಮುಂದ್ಗಡೆ ಒಬ್ಬ ಆನೆ ಮರಿ ಸೈಜ್ ಅಲ್ಲಿ ಇರ್ತಾನೆ. ಬಿಟ್ಟು ಲಿಪ್ ಟು ಲಿಪ್ ಕೊಟ್ಬಿಡ್ತಾನೇನೋ ಆ ಫೋಸ್ ಅಲ್ಲಿ ನಿಂತಿರ್ತಾನೆ. ಹೆಂಗೋ ಆ ಏರುಪೇರ್ನೆಲ್ಲ ದಾಟ್ಕೊಂಡು ಆಫೀಸ್ ಹತ್ರ ಬಂದ. ಹಪ್ಪಾಡಿ ಫಸ್ಟ್ ಡೇ ಆಫೀಸ್ ಅಂತ ಹೇಳಿ ತಿರುಗಿ ನೋಡೋಷ್ಟ್ರಲ್ಲಿ ಕುರಿಗಳನ್ನ ಓಡ್ಸಕ್ಕೆ ಅಂತ ಅದ್ರ ಶೆಡ್ ಓಪನ್ ಮಾಡಿ ಬಿಟ್ಟಾಗ ಕುರಿ ಎಲ್ಲ ಹೆಂಗ್ ಬರುತ್ತೆ ಆ ತರ ಎಲ್ಲರೂ ಡಿಸ್ಟ್ರಿಕ್ಟ್ ಆಫೀಸ್ ಒಳಗಡೆ ಬರ್ತಾರೆ. ಎಲ್ಲರೂ ಅಲ್ಲಿ ವರ್ಕ್ ಮಾಡ್ತಾ ಇರೋರೆ. ಇವರು ಖುಷಿಯಾಗಿ ಫಸ್ಟ್ ಡೇ ಅಲ್ವಾ ವರ್ಕ್ ಗೆ ಹೋಗ್ಬಿಟ್ಟು ಎಲ್ಲರಿಗೂ ಸ್ವೀಟ್ಸ್ ಎಲ್ಲ ಕೊಟ್ಬಿಟ್ಟು ಅವ್ನ ಶೀಟ್ ಅಲ್ಲಿ ಹೋಗಿ ಕೂತ್ಕೊಂತಾನೆ. ಅದು ಅವ್ನ ಶೀಟ್ ನ ಅವ್ನ ಟೇಬಲ್ ನ ಎಷ್ಟು ನೀಟಾಗಿ ಇಡ್ತಾನಂದ್ರೆ ಈ OCD ಪೇಷಂಟ್ ತರ ಇಟ್ಟಿರ್ತಾನೆ. ನೀಟಾಗೆಲ್ಲ ಅರೇಂಜ್ ಮಾಡಿದ್ರೆ ಪಕ್ಕದಲ್ಲಿ ಕುತ್ಕೊಂಡಿರೋ ಹುಡುಗಿಗೆ ಆಶ್ಚರ್ಯ, ಏನ್ ಮಾಡ್ತಾ ಇದ್ದಾನೆ ಇವನು, ಇಷ್ಟು ನೀಟಾಗಿ ಇಡ್ತಾ ಇದ್ದಾನೆ ಅಂತ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಆಫೀಸ್ ಒಳಗಡೆ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿರೋ ನೈಟ್ ಫೋಟೋಸ್ ತೆಗೆದ್ರು ಅಂತ ಹೇಳಿದ್ವಲ್ಲ, ಅವ್ರು ಬಂದು ಆಫೀಸ್ ಒಳಗಡೆ ಎಂಟ್ರಿ ಆಗ್ತಾ ಇದಾರೆ. ಅವ್ರನ್ನ ನೋಡಿದ ತಕ್ಷಣ ಈಗ ಪಾರ್ಕ್ ಪಕ್ಕದಲ್ಲಿ ಕೂತ್ಕೊಂಡಿದ್ಲಲ್ವಾ ಆ ಹುಡುಗಿ ಅಯ್ಯಯ್ಯೋ ಹಿಂಸೆ ಬಂತ ಅಂತ ಹೇಳಿ ಅಲ್ಲಿ ಫೋನ್ ರಿಂಗೇ ಆಗಿಲ್ಲ ಆದ್ರೂ ನಾವು ಫೋನ್ ಎತ್ತಿ ಕಿವಿಯಲ್ಲಿ ಇಟ್ಕೊಂತಾಳೆ. ನ್ಯಾಯವಾಗಾದ್ರೂ ಇಟ್ಕೊಂಡ್ಲಾ, ರಿವರ್ಸ್ ಅಲ್ಲಿ ತಿರುಗಿಸಿ ಇಟ್ಕೊಂಡಿರ್ತಾಳೆ. ಇನ್ನೊಬ್ಬ ಏನೋ ಫೈಲ್ ನ ಎತ್ಕೊಂಡು ಪಾರ್ಕ್ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೇಕು ಅನ್ಕೊಂಡ್ ಬರ್ತಾನೆ. ಆದ್ರೆ ಯಮ್ಮನ ನೋಡಿದ ತಕ್ಷಣ ನಿಮ್ಮ ಹತ್ರ ಇನ್ನೊಬ್ಬರ ಹತ್ರ ಕೇಳ್ಬೇಕು ಅಂತ ಸೈಲೆಂಟ್ ಆಗಿ ಹಂಗೆ ಹೊರಟೋದ. ಪಾರ್ಕ್ ಏನ್ ಅರ್ಥ ಆಗ್ತಿಲ್ಲ, ಯಾಕೆ ಇವ್ರನ್ನ ನೋಡ್ಬಿಟ್ಟು ಏನಕ್ಕಿತ್ರ ಇಷ್ಟು ಭಯ ಪಟ್ಕೊಂಡು ಹೋಗ್ತಿದ್ದಾರೆ ಅಂತ. ಈಗ ಅಲ್ಲಿ ಬಂದಿರೋರು ಕೂಡ ಬ್ಲಾಕ್ ಕಲರ್ ಹುಡಿನ ತೆಗೆದು ಆ ಮಾಸ್ಕ್ ಎಲ್ಲ ತೆಗಿತಾರೆ ನೋಡಿ. ಅದು ಒಂದು ವಯಸ್ಸಾಗಿರೋ ಅಜ್ಜಿ. ಈ ಅಜ್ಜಿನ ನೋಡಿ ಯಾಕಪ್ಪ ಇವರೆಲ್ಲ ಭಯ ಪಟ್ರು ಅಂತ ನೋಡಿದ್ರೆ ಆ ಅಜ್ಜಿ ಸ್ಟ್ರೈಟ್ ಆಗಿ ಆಫೀಸ್ ನ ಡೈರೆಕ್ಟರ್ ಇರ್ತಾರಲ್ವಾ ಅವ್ರ ಹತ್ರ ಹೋಗಿ ಕೆಲವು ಫೋಟೋಸ್ ನ ತೋರಿಸ್ತಾರೆ. ಅಂದ್ರೆ ನೈಟ್ ಫೋಟೋಸ್ ತೆಗ್ದಿರ್ತಾರಲ್ವಾ ಅದನ್ನ. ಆ ಫೋಟೋ ನೋಡ್ಬಿಟ್ಟು ಹೇಳ್ತಾರೆ, ನೈಟ್ ಒಬ್ಬ ಅರ್ಜೆಂಟ್ ಆಗಿ ಬಂದಿದೆ ಅಂತ ಮಾಡ್ತಾ ಇದ್ದಾನೆ, ಅದನ್ನೆಲ್ಲ ಫೋಟೋ ತಗೊಂಬಂದ್ ತೋರಿಸ್ತಾ ಇದ್ದೀರಾ ಅಂದಾಗ ಅಜ್ಜಿ ಹೇಳ್ತಾರೆ, ಏನು ಕರೆಕ್ಟ್ ಆಗಿ ಕಂಡ್ಬಿಟ್ಟು ನೋಡು, ಅವನು ಬೇಕಂತ ಅಲ್ಲಿ ಚೆನ್ನಾಗಿರೋ ಗೋಡೆನ ಕ್ರ್ಯಾಕ್ ಬಿಡೋ ತರ ಮಾಡಿ ಅದ್ರೊಳಗಡೆ ಸಲ್ಫ್ಯೂರಿಕ್ ಆಸಿಡ್ ನ ಹಾಕ್ತಾ ಇದ್ದಾನೆ. ಗೋಡೆನ ನಾಶ ಮಾಡಕ್ಕೆ ಟ್ರೈ ಮಾಡ್ತಿದ್ದಾನೆ. ಚೆನ್ನಾಗಿರೋ ಬಿಲ್ಡಿಂಗ್ ನ ಕೂಡ ಬೀಳ್ಸಕ್ಕೆ ಟ್ರೈ ಮಾಡ್ತಿದ್ದಾನೆ ಅಂದಾಗ ಆ ಡೈರೆಕ್ಟರ್ ಇದನ್ನ ಒಪ್ತಾ ಇಲ್ಲ. ಪಕ್ಕದಲ್ಲಿ ರಾಯಪ್ಪ ಹೇಳ್ತಾನೆ, ಅಜ್ಜಿ ಅವ್ನ್ ಏನಾದ್ರು ಮಾಡ್ತಾನೆ, ನಿಮ್ಗೇನ ಪ್ರಾಬ್ಲಮ್, ನೀವ್ ಯಾಕೆ ಈ ತರ ಮಾತಾಡ್ತಾ ಇದೀರ ಅಂದಾಗ ನೀನೇನಕ್ಕ ಮಾತಾಡ್ತಾ ಇದೀಯ ಅಂದಾಗ ಆ ಬಿಲ್ಡಿಂಗ್ ಓನರೇ ನಾನು ಅಂತ ಹೇಳ್ತಾನೆ. ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಪ್ರಾಬ್ಲಮ್ ನಡೀತಾ ಇದೆ ಅಂದ್ರೆ ಆ ಮಾರ್ಕೆಟ್ ಅಲ್ಲಿ ಇರೋ ಬಿಲ್ಡಿಂಗ್ ಬಂದು ತುಂಬಾನೇ ಓಲ್ಡ್ ಆಗಿರುತ್ತೆ. ಅದನ್ನ ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಬೇಕು ಅಂತ ಹೇಳಿ ಇವರೇ ಬೇಕಂತ ಅವ್ರ ಕಡೆಯವ್ರನ್ನ ಇಟ್ಟು ಆ ಗೋಡೆ ಚೆನ್ನಾಗಿಲ್ಲ, ಕಂಡೀಷನ್ ಸರಿ ಇಲ್ಲ ಅಂತ ಟ್ರೈ ಮಾಡ್ತಿರೋದು. ಮೀನ್ಸ್ ಆತರ ಪ್ಲಾನ್ ಮಾಡಿರ್ತಾರೆ. ಆ ವಿಷಯ ಅಜ್ಜಿಗೆ ಗೊತ್ತಿಲ್ವಲ್ಲ, ಯಾರೋ ಈ ತರ ಮಾಡ್ತಿದಾರೆ ಅಂತ ಹೇಳಿ ಇವ್ರ ಹತ್ರನೇ ಗಲಾಟೆ ಮಾಡ್ತಾ ಇದ್ರೆ ಅವ್ರ ಇದನ್ನ ಕಿವಿ ಕೂಡ ಹಾಕೊಳ್ಳೋತರ ಇಲ್ಲ. ಅಯ್ಯೋ ಹೋಗಜ್ಜಿ ಅಂತ ಹೇಳ್ಬಿಡ್ತಾರೆ. ಪಾಪ ಅಜ್ಜಿ ಏನಕ್ಕೋಸ್ಕರ ಇವಾಗ ಬಿಲ್ಡಿಂಗ್ ಗೋಸ್ಕರ ಮಾರ್ಕೆಟ್ ಗೋಸ್ಕರ ಮಾತಾಡ್ತಿದಾರೆ ಅಂದ್ರೆ ಅಲ್ಲಿ ತುಂಬಾ ಜನ ಬಡವರು ಅಂಗಡಿನ ಹಾಕೊಂಡಿರ್ತಾರೆ. ಇವ್ರು ಸಡನ್ ಆಗಿ ಅಂಗಡಿನ ತೆಗೆದ್ ಬಿಡ್ತೀನಿ ಅಂತಂದ್ರೆ ಅವರೆಲ್ಲ ಏನ್ ಮಾಡ್ತಾರೆ, ಈಗ ಅವ್ರು ಹೊಸ ಬಿಲ್ಡಿಂಗ್ ಕಟ್ಬಿಟ್ಟು ಅವ್ರನ್ನ ಅಲ್ಲೇ ಕೆಲಸ ಕೂಡ ಇಟ್ಕೋಬಹುದು. ಬಟ್ ಅವರು ಅಂಗಡಿಗೆ ಬಾಡಿಗೆ ಜಾಸ್ತಿ ಮಾಡ್ಬಿಡ್ತಾರಲ್ವಾ, ಅದನ್ನೆಲ್ಲ ಅವ್ರು ಕಟ್ಟಕ್ ಆಗಲ್ಲ. ಅಟ್ಲೀಸ್ಟ್ ನೀವು ಹೊಸ ಬಿಲ್ಡಿಂಗ್ ಕಟ್ಟೋವರೆಗೂ ಆ ಬಡವ್ರಿಗೆ ಒಂದಿಷ್ಟು ಹಣ ಆದ್ರೂ ಕೊಡಿ ಅಂತ ಕೇಳ್ತಾ ಇರೋದು. ಅದಕ್ಕೂ ಇವ್ರು ಒಪ್ಕೊಂತ ಇಲ್ಲ. ಅದರಿಂದ ಅಜ್ಜಿ ಅಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಾರ. ಅಲ್ಲೊಬ್ರು ಅಜ್ಜಿ, ಇದು ಆಫೀಸ್ ಅಜ್ಜಿ, ಹಿಂಗೆಲ್ಲ ಗಲಾಟೆ ಮಾಡ್ಬೇಡ ಅಂತ ತರ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಪಕ್ಕದಲ್ಲಿರೋ ಪಾರ್ಕ್ ಅನ್ನೋನು ಫೋಟೋಸ್ ತೆಗಿತಾ ಇರ್ತಾನೆ. ಅದನ್ನ ಅಜ್ಜಿ ಗಮನಿಸ್ಬಿಟ್ರು. ಯಾವನೇವನು ನನ್ನ ಫೋಟೋ ತೆಗಿತಿದ್ದಾನೆ, ಏನಕ್ಕೆ ಫೋಟೋ ತೆಗಿತಾ ಇರೋದು ಅಂದಾಗ ಪಾರ್ಕ್ ಅನ್ನೋನು ಹೇಳ್ತಾನೆ, ಇಲ್ಲಿ ನೋಡಿ ಇದೆಲ್ಲ ಎವಿಡೆನ್ಸ್, ನಾಳೆ ದಿನ ಏನು ಪ್ರಾಬ್ಲಮ್ ಆಗದೆ ಇರ್ಲಿ ಅಂತ ನಾನು ಫೋಟೋಸ್ ಎಲ್ಲ ತೆಗಿತಾ ಇದೀನಿ ಅಂದಾಗ ಅಜ್ಜಿ ನೋಡ್ಬಿಟ್ಟು, ಯಾರ್ ನೀನು, ಈ ಆಫೀಸ್ ಅಲ್ಲಿ ಹೊಸದಾಗಿ ನೋಡ್ತಾ ಇದೀನಲ್ಲ, ಇದಕ್ಕೂ ಮುಂಚೆ ಇರ್ಲಿಲ್ವಲ್ಲ ಅಂದಾಗ ಪಾರ್ಕ್ ಹೇಳ್ತಾನೆ, ಅಜ್ಜಿ ನಾನು ಇಲ್ಲಿ ಹೊಸದಾಗಿ ಅಪಾಯಿಂಟ್ ಆಗಿದ್ದೀನಿ, ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು ಅಂದಾಗ ಅಜ್ಜಿ ಕೂಡ ಓ ಹೌದಾ ಅಂದಾಗ ಪಾರ್ಕ್ ಹೇಳ್ತಾನೆ, ಇಲ್ಲಿ ನೋಡಿ ಅಜ್ಜಿ, ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರೆ ಕೂಡ ನನ್ನ ಬಂದು ಮೀಟ್ ಮಾಡಬಹುದು, ತಗೊಳ್ಳಿ ಈ ಅಪ್ಲಿಕೇಶನ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂತ ಫಿಲ್ ಮಾಡ್ಕೊಟ್ರೆ ನಾವು ಬಂದ ಜಾಗನ ನೋಡ್ಬಿಟ್ಟು ಸಾಲ್ವ್ ಮಾಡ್ತೀವಿ ಅಂದಾಗ ಅಜ್ಜಿ ಹೇಳ್ತಾರೆ, ಬರ್ಕೊಡಕಲ್ಲ ಆಗಲ್ಲ, ನನ್ ಜೊತೆ ಬಾ, ನಾನ್ ಸ್ಪಾಟ್ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಬಾ ಅಂದಾಗ ಅವ್ನಂತಾನೆ, ಟೋಕನ್ ತಗೊಂಡಿದ್ದೀರಾ, ಟೋಕನ್ ತಗೊಂಡ್ ಬನ್ನಿ
ಅಂದಾಗ ಏನು ಟೋಕನ್ ನಾನು ಇದುವರೆಗೂ ಈ ಆಫೀಸಲ್ಲಿ ಟೋಕನ್ನೇ ತಗೊಂಡಿಲ್ಲ ಅನ್ನೋ ತರ ಹೇಳ್ತಾರೆ. ಅದಾದ್ಮೇಲೆ ಇವರು ಟೋಕನ್ ನಂಬರ್ 4 ಅಂತ ಕರೆದಾಗ ಒಂದ್ ಲೇಡಿ ಬರ್ತಾರೆ. ಆ ಲೇಡಿ ಒಳಗಡೆ ಬಂದಿದ ತಕ್ಷಣ ಈ ಅಜ್ಜಿ ಆ ಲೇಡಿ ಮೇಲೆ ಟೆನ್ಷನ್ ಆಗ್ಬಿಡ್ತಾರೆ. ನಾನು ಒಬ್ಬಳು ನಿಂತ್ಕೊಂಡಿದೀನಿ, ನನ್ನನ್ನು ಮೀರಿ ನಿನ್ನೋದ್ ಬಂದು ನನ್ ಮುಂದ್ಗಡೆ ನಿಂತ್ಕೊಂತಾ ಇದೀಯ ಅಂದಾಗ ಪಾರ್ಕ್ ಹೇಳ್ತಾನೆ, ಅಜ್ಜಿ ಇಲ್ಲಿ ಟೋಕನ್ ಸಿಸ್ಟಮ್, ನೀವು ಟೋಕನ್ ತಗೊಂಡು ಬಂದ್ರೇನೆ ನಾನ್ ನಿಮ್ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ ಆಗೋದು ಅಂದಾಗ ಅಜ್ಜಿ ಕೂಡ ಹಂಗೆ ಮೇಲೆ ಕೆಳಗಡೆ ನೋಡಿ ಫುಲ್ ಗುರಾಯಿಸ್ಬಿಟ್ಟು ಸರಿ ನಾನ್ ಮತ್ತೆ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಪಾರ್ಕ್ ಏನ್ ಅರ್ಥ ಆಗ್ತಲ್ಲ ಯಾಕೆ ಅಜ್ಜಿ ಗುರಾಯಿಸ್ಬಿಟ್ಟು ಹೋಗ್ತಾರೆ ಅಂತ. ಇದ್ರ ಬಗ್ಗೆ ಅಂದ್ರೆ ಅಜ್ಜಿ ಬಗ್ಗೆ ತಿಳ್ಕೊಬೇಕು ಅಂತ ಆಫೀಸ್ ಅಲ್ಲಿ ಇರೋರ್ನ ಕರ್ಕೊಂಡ್ಬಂದು ನಿಲ್ಲಿಸ್ಬಿಟ್ಟು ಪಾರ್ಕ್ ಕೇಳ್ತಾ ಇರ್ತಾನೆ. ಅವ್ರು ಕೂಡ ಹೇಳ್ತಾರೆ ಅಜ್ಜಿ ಬಗ್ಗೆ, ಅಯ್ಯೋ ಅಜ್ಜಿ ಏನು ಸಾಮಾನ್ಯವಾದ ಅಜ್ಜಿ ಅಲ್ಲ, ಗಾಬ್ಲಿನ್ ಅಜ್ಜಿ ಅಂತಾನೆ ಹೇಳ್ಬೇಕು, ರಕ್ತ ಈರ್ ಬಿಡ್ತಾಳೆ, ವ್ಯಾಂಪೈರ್ ಅಮ್ಮ. ಇದುವರೆಗೂ ನೀನು ಅಮ್ಮಮ್ಮ ಅಂದ್ರೆ ಗೆಸ್ ಮಾಡು ಎಷ್ಟು ಕಂಪ್ಲೇಂಟ್ ಕೊಟ್ಟಿರ್ಬೋದು ಅಂದಾಗ ಇವ್ನ ಕೈಲಿ ಗೆಸ್ ಮಾಡಕ್ ಆಗ್ತಲ್ಲ. 8,000 ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ. ಒಂದ್ ಸಣ್ಣ ತಪ್ಪ ಎಮ್ಮ ಕಣ್ಣಿಗೆ ಕಾಣಿಸ್ಬಾರ್ದು. ಮಾರ್ಕೆಟ್ ಅಲ್ಲಿ ಏನೋ ಒಂದ್ ಐಟಮ್ ನ ತಗೊಂಡಿದ್ದಾಳೆ ಅಂತ ಇಟ್ಕೊಳ್ಳಿ, ಎಣ್ಣೆ ಅದೊಂದು ಅಷ್ಟು ಲೀಕೇಜ್ ಆದ್ರೆ ಸಾಕು, ಫೋಟೋ ಹಿಡ್ಕೊಂಡ್ ಬಂದು ಕಂಪ್ಲೇಂಟ್ ಹಾಕೋದು. ಗಾಡಿಯಲ್ಲಿ ಹೋಗ್ತಾ ಇರೋನು ಹೆಲ್ಮೆಟ್ ಹಾಕಿಲ್ವಾ, ಅವನು ನಂಗೆ ರೋಡ್ ಅಲ್ಲಿ ಇಂಡಿ ಬಟ್ಟೆ ಒಣಗಾಕ್ದಂಗ್ ಒಣಗಾಕ್ ಬಿಡ್ತಾರೆ. ಅಮ್ಮ ಹೋಗೋ ಬರೋ ದಾರಿಯಲ್ಲೂ ಅಷ್ಟೇ ರೋಡ್ ಅಷ್ಟು ನೀಟ್ ಆಗಿರ್ಬೇಕು, ಒಂದಿಷ್ಟು ಕಸ ಕಾಣಿಸ್ಬಾರ್ದು. ಒಂದು ಬಾಕ್ಸ್ ಅಡ್ಡ ಇದ್ರೆ ಕೂಡ ಆ ಅಂಗಡಿಗೆ ಸಂಬಂಧಪಟ್ಟಿರೋರ್ನ ಹಿಡ್ಕೊಂಡ್ ಸರಿಯಾಗಿ ಜಾಡಿಸ್ಬಿಡ್ತಾರೆ, ಅದನ್ನು ಒಂದು ಕಂಪ್ಲೀಟ್ ಆಗಿ ಎತ್ಕೊಂಡ್ ಬಂದಿರ್ತಾರೆ. ಇದನ್ನೆಲ್ಲದನ್ನು ದಾಟಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನೊಂದಿನ ಮಾರ್ಕೆಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ನಾನು ಹಿಂದ್ಗಡೆ ಅಜ್ಜಿ ಬಂದ್ರು. ಅಲ್ಲಿ ಶಟರ್ ಮೇಲೆ ಅವಾಗ ಹೊಸದಾಗಿ ಅಪಾಯಿಂಟ್ ಆಗಿರೋ ಪ್ರೆಸಿಡೆಂಟ್ ಪೋಸ್ಟರ್ ನ ಹಾಕಿದ್ರು. ಅದ್ರ ನೋಡ್ಬಿಟ್ಟು ಯೋ ಯಾರ ಎಲ್ಲಿ ಪೋಸ್ಟರ್ ಹಾಕಿದ್ದು ಅಂತ ನನ್ನೇ ಕೇಳ್ತಾರೆ. ಇವ್ರು ನಮ್ ಪ್ರೆಸಿಡೆಂಟ್ ಅಜ್ಜಿ ಅಂತ ಹೇಳಿದ್ರೆ, ಪ್ರೆಸಿಡೆಂಟ್ ಆದ್ರೆ ಏನು ಅವನ್ ಜಾಗದಲ್ಲಿ ಅವ್ನ್ ಹಾಕೊಳ್ಳಿ, ಇಲ್ಲೇನ ಕೆತ್ಕೊಂಡ್ ಬಂದ್ ಹಾಕಿದ್ದು ಅಂತ ಪ್ರೆಸಿಡೆಂಟ್ ಮೇಲೆನೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನಗ್ ಮುಂಚೆ ನನ್ ಜಾಗದಲ್ಲಿ ಎಷ್ಟು ಜನ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದಾರೆ ಗೊತ್ತಾ. ಅಜ್ಜಿ ಕೊಡೋ ಟಾರ್ಚರ್ ತಾಳ್ದೇನೆ ಬೇಕಂತಾನೆ ಟ್ರಾನ್ಸ್ಫರ್ ತಗೊಂಡ್ ಹೊಟ್ಟೋದ್ರು. ನಾನು ಹಂಗೋ ಹಿಂಗೋ ಅಂತ ಮ್ಯಾನೇಜ್ ಮಾಡ್ಕೊಂಡ್ ಬಂದೆ. ನಾನು ಇವತ್ತೋ ನಾಳೆನೋ ಟ್ರಾನ್ಸ್ಫರ್ ತಗೊಳ್ಳೋಣ ಅನ್ನೋ ಒಂದ್ ಸ್ಟೇಜ್ ಗೆ ಬಂದ್ಬಿಟ್ಟಿದ್ದೆ. ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಜ್ಜಿನ ಅನ್ಕೊಳ್ಳೋವಾಗ ಹೆಂಗೋ ನೀನ್ ಬಂದೆ. ನೀನ್ ಮಾತಾಡಿದ್ದಕ್ಕೆ ಸ್ವಲ್ಪ ಅಜ್ಜಿ ಆಫ್ ಆಗ್ಬಿಟ್ಟು ಸೈಲೆಂಟ್ ಆದ್ರು. ಇನ್ಮೇಲೆ ಅಜ್ಜಿ ಏನಾದ್ರು ಬಂದ್ರೆ ನೀನೇ ಅವ್ರನ್ನ ನೋಡ್ಕೋ ಆಯ್ತಾ, ನೀನೇ ಮ್ಯಾನೇಜ್ ಮಾಡು ಅಂತ ಹೇಳಿ ಆ ಅಜ್ಜಿ ಕತೆನ ನಮ್ ಹೀರೋ ತಲೆಗೆ ನಮ್ ಪಾರ್ಕ್ ತಲೆಗೆ ಕಟ್ಬಿಟ್ರು. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಟೋಕನ್ಸ್ ಕರ್ಕೊಂಡ್ ಬರ್ತಾ ಇದ್ರಲ್ವಾ, ಈಗ ಟೋಕನ್ ನಂಬರ್ 17 ಅಂದ್ರೆ ಅಜ್ಜಿನೇ ಒಳಗಡೆ ಬರೋದು. ಓ ಅಜ್ಜಿ ನೀವಾ, ಕೊಡಿ ಅಜ್ಜಿ ಕಂಪ್ಲೇಂಟ್ ಅಂತ ಕಂಪ್ಲೇಂಟ್ ತಗೊಳ್ತಾನೆ. ಓಕೆ ಅಜ್ಜಿ ನಾವ್ ಏನಂತ ನೋಡ್ಬಿಟ್ಟು ಕಾಲ್ ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ಬಿಟ್ಟು ಟೋಕನ್ ನಂಬರ್ 18 ಅಂದ್ರೆ ಅಯ್ಯೋ ಅದು ಕೂಡ ನಾನೇ ಅಪ್ಪ ಅಂತ ಹೇಳಿ ಇನ್ನೊಂದು ಕಂಪ್ಲೇಂಟ್ ನ ಕೊಡ್ತಾರೆ. ಅಯ್ಯೋ ಅಜ್ಜಿ 2 ಕಂಪ್ಲೇಂಟ್ ಅಂತ ಇವ್ ನೋಡಿದ್ರೆ ಪಕ್ಕದಲ್ಲಿರೋ ಹುಡುಗಿ ಟೋಕನ್ ನಂಬರ್ 19 ಅಂತ ಕರೆದ್ರೆ ಅಯ್ಯೋ ಅದು ಕೂಡ ನಾನೇ ಅಮ್ಮ ಅಂತ ಇನ್ನೊಂದು ಕಂಪ್ಲೇಂಟ್ ನ ಕೊಡ್ತಾರೆ. ಅಷ್ಟೇ ಇವ್ರಿಗೆಲ್ಲ ಸಖತ್ ಟೆನ್ಷನ್ ಆಗೋಯ್ತು. ಕೈಯಲ್ಲಿ ನೋಡಿದ್ರೆ ಅಷ್ಟೊಂದು ಟೋಕನ್ಸ್ ಇಸಿಟ್ಕೊಂಡಿರ್ತಾರೆ. ಅಜ್ಜಿ ಇರೋ ಬರೋ ಟೋಕನ್ಸ್ ಎಲ್ಲ ನೀನೇ ಇಸಿಟ್ಕೊಂಡ್ರೆ ಬರೋರ್ಗೆ ಏನ್ ಮಾಡೋದು, ಬೇರೆಯವರೆಲ್ಲ ಹೆಂಗ್ ಕಂಪ್ಲೇಂಟ್ ಕೊಡೋದು ಅಂತಂದ್ರೆ ಬೇರೆಯವ್ರ ಕಂಪ್ಲೇಂಟ್ ಕೂಡ ನಾನೇ ಕೊಡುವಾಗ ಇನ್ನೊಬ್ರು ಏನಕ್ಕಮ್ಮ ಕೊಡ್ಬೇಕು ಅಂತ ಹೇಳಿ ಅದನ್ನ ನಂಗೆ ಕೈಲಿ ಇಟ್ಕೊಂಡಿರ್ತಾರೆ. ಪಾರ್ಕ್ ಹೇಳ್ತಾನೆ, ಇಲ್ಲಿ ನೋಡಿ ಅಜ್ಜಿ ನೀವ್ ಬನ್ನಿ, ನಿಮ್ ಹತ್ರ ಇರೋ ಅಷ್ಟು ಕಂಪ್ಲೇಂಟ್ಸ್ ಕೊಡಿ, ನಾನ್ ತಗೊಳ್ತೀನಿ, ನಾನ್ ಸಾಲ್ವ್ ಮಾಡ್ತೀನಿ ಅಂತ ಕೇಳಿದಾಗ ಅಮ್ಮ ಹಂಗೆ ಎತ್ತಿ ಒಂದು ಬಂಡಲ್ ನ ಇಡ್ತಾಳೆ. ನೋಡಿ ಆದ್ರೆ ನೋಡಿನೇ ಪಾರ್ಕ್ ಶಾಕ್ ಆಗ್ಬಿಟ್ಟ. ಅಯ್ಯಯ್ಯೋ ಇವತ್ತು ನನ್ ಕತೆ ಮುಗ್ದೋಗುತ್ತೆ ಅಷ್ಟೇನಾ, ಇವತ್ತು ನನ್ ಮನೆಗೆ ಹೋಗೋಷ್ಟು ಇಲ್ವಾ, ನೈಟ್ ಶಿಫ್ಟ್ ಅನ್ನೋ ತರ ಇರ್ಬೇಕಾದ್ರೆ ಆಫೀಸಲ್ಲಿ ಇನ್ನೊಬ್ಬ ಕೆಲಸ ಮಾಡ್ತಾ ಇರ್ತಾನಲ್ವಾ, ಅವ್ನ್ ಬಂದ್ಬಿಟ್ಟು ನಿಮ್ಮನ್ನ ಡೈರೆಕ್ಟ್ ಕರೀತಿದಾರ ಪಾರ್ಕ್ ಅಂತ ಹೇಳಿ ಪಾರ್ಕ್ ನ ಕಳ್ಸ್ಕೊಟ್ಟಾಗ ಪಾರ್ಕ್ ಹೇಳ್ತಾನೆ, ಒಂದು 2 ನಿಮಿಷ ಕೆಲಸ ಇದೆ, ಈ ಕಂಪ್ಲೇಂಟ್ಸ್ ಎಲ್ಲ ಸ್ವಲ್ಪ ಫೈಲ್ ಮಾಡ್ಬಿಡ್ತೀರಾ, ನಾನು ಬರ್ತೀನಿ ಅಂದಾಗ ಅಯ್ಯೋ ಅದು ಜುಜುಪಿ ಮ್ಯಾಟರ್ ನಾನು ಮಾಡ್ತೀನಿ ನೀನು ಹೋಗು ಅಂತ ಹೇಳಿ ಬಂದ್ ಕೂತ್ಕೊಂಡು ನೋಡ್ದಾಗ್ಲೆ ಗಮನಿಸೋದು ಅಜ್ಜಿ ಇದಾರೆ ಅಂತ. ಅಷ್ಟೆಲ್ಲ ಒಂದು ಬಂಡಲ್ ಕಂಪ್ಲೇಂಟ್ ಇದೆ ಅಂದಿದ ತಕ್ಷಣ ಸೈಲೆಂಟ್ ಆಗಿ ನನ್ನ ಸಿಕ್ಕಾಕಿಸ್ಬಿಟ್ಟು ಇವ್ನು ಎಸ್ಕೇಪ್ ಆಗ್ಬಿಟ್ನಲ್ಲ ಅಂದ್ಬಿಟ್ಟು ಈ ಅಂತ ನಕ್ಕೊಂಡ್ ಕೂತಿರ್ತಾನೆ. ಈಗ ಡೈರೆಕ್ಟರ್ ನ ನೋಡಕ್ಕೆ ಅಂತ ಪಾರ್ಕ್ ಕೂಡ ಹೊಳಗಡೆ ಹೋಗಿರ್ತಾನಲ್ವಾ, ಅಲ್ಲಿ ಮೇಯರ್ ಜೊತೆ ಆ ಏರಿಯಾ ಮೇಯರ್ ಇರ್ತಾರಲ್ವಾ ಅವ್ರ ಜೊತೆ ಬಿಲ್ಡಿಂಗ್ ಓನರ್ ಒಬ್ಬ ಮಾರ್ಕೆಟ್ ಅಲ್ಲಿ ಇರೋ ಬಿಲ್ಡಿಂಗ್ ಓನರ್ ಅಂತ ಹೇಳಿದ್ವಲ್ಲ ಅವನು ಕುತ್ಕೊಂಡಿರ್ತಾನೆ. ಈಗ ಮೇಯರ್ ಪಾರ್ಕ್ ಹತ್ರ ಕೇಳ್ತಾರೆ, ಇಲ್ಲಿ ನೋಡಪ್ಪ ಮಾರ್ಕೆಟ್ ಅಲ್ಲಿರೋ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡೋಣ ಅಂತ ನೋಡಿದ್ರೆ ಅಲ್ಲಿರೋ ಜನಗಳು ಬಿಡ್ತಾನೆ ಇಲ್ಲ, ಇದು ನಮ್ ಜಾಗ ಅಂತ ಹೇಳಿ ತುಂಬಾನೇ ಗಲಾಟೆ ಮಾಡ್ತಿದ್ದಾರೆ, ಅದಕ್ಕೇನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡು, ಆದಷ್ಟು ಬೇಗ ನಾವು ಆ ಮಾರ್ಕೆಟ್ ನ ಬಿಲ್ಡಿಂಗ್ ನೆಲ್ಲ ನಾವು ಡೆಮಾಲಿಷ್ ಮಾಡ್ಬಿಡ್ಬೇಕು ಅಂತ ಹೇಳಿದಾಗ ಪಾರ್ಕ್ ಹೇಳ್ತಾನೆ, ಸರ್ ವೆರಿ ಸಿಂಪಲ್ ಸರ್, ಆ ಮಾರ್ಕೆಟ್ ಓನರ್ ಇದಾರಲ್ವಾ ಆ ಬಿಲ್ಡಿಂಗ್ ಓನರ್ ಅವ್ರ ಮೇಲೆ ಸಿಂಪಲ್ ಆಗಿ ನಾವೊಂದು ಕೇಸ್ ನ ಫೈಲ್ ಮಾಡೋಣ ಅಂದಾಗ ಇವ್ರಿಗೆಲ್ಲ ಸಖತ್ ಶಾಕು, ಏನು ಅವನ ಮೇಲೆ ಕೇಸಾ, ಯೋ ಏನಯ್ಯ ನಾನ್ ಹೆಲ್ಪ್ ಕೇಳಕ್ ಬಂದ್ರೆ ನನ್ ಮೇಲೆನೆ ಕೇಸ್ ಹಾಕ್ತೀನಿ ಅಂತ ಇದೆಯಾ ಅಂದಾಗ ಪಾರ್ಕ್ ಹೇಳ್ತಾನೆ, ಸರ್ ನಾವ್ ಬಂದು ಆ ಮಾರ್ಕೆಟ್ ಓನರ್ ಮೇಲೆ ಒಂದು ಕೇಸ್ ನ ಫೈಲ್ ಮಾಡೋಣ, ಅವರು ಕೇಸ್ ನ ಕೋರ್ಟ್ ಅಲ್ಲಿ ವಾದಿಸ್ತಾರೆ, ಲೀಗಲ್ ಆಗಿ ಆ ಜಾಗ ಇವ್ರಿಗೆ ಸಂಬಂಧಪಟ್ಟಿರೋದು, ಬಿಲ್ಡಿಂಗ್ ಇವ್ರಿಗೆ ಸಂಬಂಧಪಟ್ಟಿರೋದು ಅಂತ, ಅದು ಲೀಗಲ್ ಆಗಿ ಪ್ರೂವ್ ಆಗೋಯ್ತಂದ್ರೆ ಅಲ್ಲಿರೋರೆಲ್ಲ ಏನ್ ಮಾತಾಡಕ್ಕಾಗುತ್ತೆ, ಓಕೆ ಇದು ಅವ್ರ ಜಾಗನೆ ಅಂತ ಹೇಳಿ ಸೈಲೆಂಟ್ ಆಗಿ ಅವ್ರ ಜಾಗನ ಖಾಲಿ ಮಾಡ್ಲೇಬೇಕಲ್ವಾ ಅಂತ ಒಂದು ಐಡಿಯಾನ ಕೊಟ್ಟಿದ ತಕ್ಷಣ ಮೇಯರ್ಗೆ ತುಂಬಾ ಇಷ್ಟ ಆಗೋಯ್ತು. ಪರವಾಗಿಲ್ಲ ಕಣೋ, ಸೂಪರ್ ಆಗಿರೋ ಒಂದು ಐಡಿಯಾನ ಕೊಟ್ಟಿದ್ಯಾ, ನಾನು ಏನು ಅನ್ಕೊಂಡಿದ್ದೆ, ಇದರಿಂದ ನಮಗೂ ನಮ್ ಡಿಸ್ಟ್ರಿಕ್ಟ್ ಆಫೀಸ್ಗೆ ಕೂಡ ಒಳ್ಳೆ ಹೆಸರು ಬರುತ್ತೆ, ಇವ್ರು ಕೂಡ ಆದಷ್ಟು ಬಿಲ್ಡಿಂಗ್ ನ ಕಾಪಾಡಕ್ಕೆ ಟ್ರೈ ಮಾಡಿದ್ರು ಆದ್ರೆ ಆಗಿಲ್ಲ ಅಂತ, ಹೋಗ್ಲಿ ಬಿಡು ಇದನ್ನೇ ಪ್ರೊಸೀಡ್ ಮಾಡೋಣ ಅಂತ ಹೇಳಿ ಪಾರ್ಕ್ ಗೆ ಓಕೆ ಹೇಳ್ಬಿಟ್ರು. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರುತ್ತೆ. ಅಜ್ಜಿ ಬಂದು ಮಾರ್ಕೆಟ್ ಅಲ್ಲಿ ಒಂದು ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿರೋ ಹುಡುಗಿ ಹತ್ರ ಒಂದೇ ಗಲಾಟೆ ಕೂಗಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಹುಡುಗಿದು ಅಂಗಡಿ ಇಟ್ಕೊಂಡಿರ್ತಾಳಲ್ವಾ ಅದ್ರದ್ದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಏನೋ ಹೊರಗಡೆ ಇಟ್ಟಿರ್ತಾಳೆ, ಅದನ್ನ ಎತ್ಕೊಂಡ್ಬಂದು ರೋಡ್ ಅಲ್ಲಿ ಇಟ್ಟಿದ್ಯಾ, ದಾರಿಗೆಲ್ಲ ಅಡ್ಡ ಇದೆ ಅಂತ. ಆ ಹುಡುಗಿ ನೋಡಿದ್ರೆ ಅಜ್ಜಿ ನಾನೇ ಇಟ್ಟೆ ಅಂತ ನಿಮ್ಮ ಹತ್ರ ಏನಾದ್ರು ಪ್ರೂಫ್ ಇದೆಯಾ, ಸುಮ್ನೆ ನನ್ನ ಹತ್ರ ಮಾತಾಡ್ಬೇಡಿ ಅಂತ. ಪ್ರೂಫ್ ಇಲ್ಲದೆ ಇರ್ತೀನಿ ಅಂತ ಅಮ್ಮ ಕ್ಯಾಮ್ರಾ ಕೈಲಿಟ್ಕೊಂಡೇ ಸುತ್ತಾ ಇರ್ತಾಳೆ, ಪ್ರೂಫ್ ಇಲ್ದೇ ಇರುತ್ತಾ. ಫೋಟೋನ ತೋರಿಸಿದ ತಕ್ಷಣ ಹೌದು ಇವಾಗ ನಾನೇ ಇಟ್ಟಿದ್ದು, ನನ್ ಜಾಗದಲ್ಲಿ ನಾನು ಇಟ್ರೆ ನಿಮ್ಗೇನ್ ಪ್ರಾಬ್ಲಮ್ ಅಂತ ಹೇಳಿ ರೋಡಲ್ಲೇ ಕೂಗಾಡ್ತಾ ಇರ್ತಾರೆ. ಆ ಅಜ್ಜಿ ನಿನ್ನ ಸುಮ್ನೆ ಬಿಡೋದಿಲ್ಲ, ನಿನ್ ಮೇಲೆ ಕೇಸ್ ಹಾಕ್ತೀನಿ, ಕಂಪ್ಲೇಂಟ್ ಫೈಲ್ ಮಾಡ್ತೀನಿ ಅಂತ ಹೇಳಿ ಕೂಗಾಡ್ತಾರೆ. ಆ ಜಾಗದಲ್ಲಿ ಒಂದು ಹುಡುಗನ್ನ ತೋರಿಸ್ತಾರೆ. ಈ ಹುಡುಗ ಬೇರೆ ಯಾರು ಅಲ್ಲ, ಪಾರ್ಕ್ ಅವರ ತಮ್ಮನೆ. ಆ ಹುಡುಗ ಹಂಗೆ ಒಣಗೋಗಿರೋ ನೂಡಲ್ಸ್ ನ ತಿಂತಾ ಇರ್ಬೇಕಾದ್ರೆ, ಯೋ ಯಾರಯ್ಯ ನಿನ್ಗೆ ಬುದ್ಧಿ ಹೇಳ್ಕೊಟ್ಟಿದ್ದು, ಒಣಗೋಗಿರೋ ನೂಡಲ್ಸ್ ನ ತಿಂತಾ ಇದೆಯಾ, ಚೆನ್ನಾಗಿ ಬೇಯಿಸ್ಕೊಂಡ್ ತಿನ್ಬೇಕು ಬಾ ಪಕ್ಕಕ್ಕೆ ಅಂತ ಹೇಳ್ಬಿಟ್ಟು ಅಜ್ಜಿಯಲ್ಲಿ
ಅಲ್ಲಿಂದ ಹೋಗ್ತಾರೆ. ಈಗ ಹುಡ್ಗ ಕೂಡ ಮನೆಗೆ ಹೋಗ್ತಾನೆ. ಅಲ್ಲಿ ಪಾರ್ಕ್ ಅಡಿಗೆ ಮಾಡಿಟ್ಟಿರ್ತಾನೆ. ಆಕ್ಚುಲಿ ಇವ್ರಿಗೆ ಅಪ್ಪ ಅಮ್ಮ ಯಾರು ಇಲ್ಲ, ಈ ಅಣ್ಣ ತಮ್ಮಂದ್ರ ಇಬ್ರೆ. ಪಾರ್ಕ್ಗೂ ಸರಿಯಾಗಿ ಅಡಿಗೆ ಮಾಡಕ್ ಬರಲ್ಲ. ಅರ್ಧಂಬರ್ಧ ಬೆಂದಿರೋದನ್ನ ತಿನ್ನೋದು ನನ್ ಕರ್ಮ ಅಂತ ಹೇಳಿ ಪಾಪ ಅವನು ಅಷ್ಟು ಸರಿಯಾಗಿ ಊಟ ಮಾಡೋದಿಲ್ಲ, ಹೊರಗಡೆನೂ ಸರಿಯಾಗಿ ಊಟ ಮಾಡಲ್ಲ ನಮ್ಮ ಪಾರ್ಕ್ ಅವ್ರ ತಮ್ಮ. ಆಕ್ಚುಲಿ ಇದಕ್ಕೂ ಮುಂಚೆ ಇವ್ರು ಬಂದು ಬೇರೆ ಊರಲ್ಲಿ ಇದ್ದಿರ್ತಾರೆ. ಬಟ್ ಪಾರ್ಕ್ಗೆ ಈ ಜಾಗದಲ್ಲಿ ಇಲ್ಲಿ ಕೆಲಸ ಆಗಿದೆ ಅನ್ನೋದಕ್ಕೋಸ್ಕರ ಹೊಸದಾಗಿ ಈ ಜಾಗಕ್ಕೆ ಬಂದಿರೋದು. ಇಲ್ಲಿಗೆ ಬಂದ್ಮೇಲೆ ಆ ಹುಡುಗನ್ಗೆ ಅವ್ರ ಅಣ್ಣ ಮೇಲೆ ತುಂಬಾನೇ ಕೋಪ. ನೀನ್ ಕೆಲಸ ಅಂತ ಹೇಳಿ ನೀನ್ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟೆ, ನನಗೆ ಇಲ್ಲಿ ಫ್ರೆಂಡ್ಸ್ ಯಾರು ಇಲ್ಲ, ನನಗೆ ತುಂಬಾ ಬೋರ್ ಹೊಡಿತಾ ಇದೆ ಅಂತ ಅವ್ರ ಅಣ್ಣ ಮೇಲೆ ಅವ್ನ್ ಕೋಪ ಮಾಡ್ಕೊಂತಾನೆ. ಬಟ್ ಏನ್ ಮಾಡೋದು, ಪಾಪ ಕೆಲ್ಸದ ವಿಷಯವಾಗಿ ಇಲ್ಲಿ ಬಂದಿದ್ದಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಅಜ್ಜಿ ಬಂದು ಕಂಪ್ಲೇಂಟ್ ಕೊಡಕ್ಕೆ ಅಂತ ಆಫೀಸ್ಗೆ ಬಂದಿರ್ತಾರೆ. ಪಾರ್ಕ್ ಹತ್ರ ಹೇಳ್ತಾರೆ, ಪಾರ್ಕ್ ಒಂದ್ ವಿಷಯ ಕೇಳ್ಪಟ್ಟ, ಆ ಮಾರ್ಕೆಟ್ ಅಲ್ಲಿ ಇರೋರು ಬಂದು ಆ ಬಿಲ್ಡಿಂಗ್ ಮೇಲೆ ಏನೋ ಕೇಸ್ ಹಾಕಿದ್ರಂತೆ, ಅದಕ್ ಬದಲಾಗಿ ನೀವು ಕೂಡ ಕೇಸ್ ಹಾಕಿದೀರಾ, ಒಳ್ಳೆ ಕೆಲ್ಸನೇ ಮಾಡಿದೀರಾ, ಹೆಂಗಾದ್ರೂ ಮಾಡಿ ನಿಮ್ ಕಡೆನೆ ಕೇಸ್ ಆಗ್ಬಿಡ್ಬೇಕು, ನೀವೇ ಇದ್ರಲ್ಲಿ ವಿನ್ ಆಗ್ಬೇಕು, ಅದಕ್ಕೆ ಏನ್ ಹೆಲ್ಪ್ ಬೇಕಾಗಿದ್ರೆ ಕೂಡ ನಾನ್ ಮಾಡ್ತೀನಿ, ಎಲ್ಲಾ ಪ್ರೂಫ್ ಕೂಡ ನನ್ನ ಹತ್ರ ಇದೆ ಅಂತ ಹೇಳಿ ಹಂಗೆ ಬಂಡಲ್ ಪ್ರೂಫ್ ನ ಎತ್ತಿ ಕೊಡ್ತಾರೆ. ಅವತ್ತು ಬೇಕಂತ ನಾ ಮಾರ್ಕೆಟ್ ಅಲ್ಲಿರೋ ಬಿಲ್ಡಿಂಗ್ ಕ್ರ್ಯಾಕ್ ಬಿಡೋದಕ್ಕೋಸ್ಕರ ಒಬ್ಬ ಬೇಕಂತ ಕ್ರ್ಯಾಕ್ ಕೊಡ್ದು ಸಲ್ಫ್ಯೂರಿಕ್ ಆಸಿಡ್ ಎಲ್ಲ ಹಾಕಿದ್ದಲ್ವಾ, ಆ ಫೋಟೋಸ್ ಎಲ್ಲ ಕೊಡ್ತಾರೆ. ಪಾರ್ಕ್ ಕೂಡ ಅದನ್ನ ತಗೊಂಡ, ಅಜ್ಜಿ ನಾನ್ ನೋಡ್ಕೊಂತೀನಿ ಹೋಗಿ ಅಂತ ಹೇಳಿದಾಗ ಅಜ್ಜಿ ಕೂಡ ಪಾಪ ಹಿಂದೆ ಮುಂದೆ ನೋಡಿಲ್ಲ ಹೊರಟೋದ್ರು. ಇವನ ಬಂಡಲ್ ನ ಇಸ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡಿರೋ ಹುಡುಗಿ ಹತ್ರ, ತಗೋ ಈ ಬಂಡಲ್ ನ ತಗೊಂಡೋಗ್ಬಿಟ್ಟು ಆ ಯೂಸ್ ಮಾಡದೇ ಇರೋ ತರ ಫೈಲ್ಸ್ ಕೇಸಸ್ ಎಲ್ಲ ಇತ್ತಲ್ವಾ ಜಾಗದಲ್ಲಿ ಹಾಕ್ಬಿಡು ಅಂತ ಕೊಡ್ತಾನೆ. ಇವ್ನ್ ಒಳ್ಳೆಯವನು ಅಂತ ಇವ್ನ್ ಕೇಳ್ ಕೊಟ್ರೆ ಇವನೇ ಕೆಲಸ ಮಾಡ್ತಿದ್ದಾನೆ. ಮುಖ್ಯವಾಗಿ ಐಡಿಯಾ ಕೊಟ್ಟಿದ್ದೆ ಇವನಲ್ವಾ ಕೇಸ್ ಹಾಕ್ಬೇಕು ಅಂತ ಹೇಳಿ. ಪಾಪ ಆ ವಿಷಯ ಅಜ್ಜಿಗೆ ಗೊತ್ತಿಲ್ಲ. ಈಗ ಯಾವ್ದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಜಮ್ ಅಂತ ಕುತ್ಕೊಂಡಿರ್ತಾರೆ, ಅವ್ರ ಫ್ರೆಂಡಿಗೆ ವೇಟ್ ಮಾಡ್ತಾ ಇರೋದು. ಅಲ್ಲಿ ಒಬ್ರು ಬರ್ತಾರೆ, ಅವ್ರು ಬಂದ್ ಕುತ್ಕೊಂಡು ಸಕ್ಕದಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಏನ್ ಫ್ಲೂಯೆಂಟ್ ಅಂತ ಹೇಳ್ತೀರಾ, ಇದನ್ನೆಲ್ಲ ಅಡ್ಮೈರ್ ಮಾಡ್ಕೊಂಡಿದ್ದವ್ರು ಅಜ್ಜಿ ಹೇಳ್ತಾರೆ, ಏನೇ ಇಷ್ಟು ಸೂಪರ್ ಆಗಿ ಇಂಗ್ಲಿಷ್ ಮಾತಾಡ್ತಾ ಇದೀಯಾ ಹಂಗಂದಾಗ ಅಜ್ಜಿ ಹೇಳ್ತಾರೆ, ಓ ಅದಾ ನಾನ್ ದಿನ ಕಲಿತಾ ಇದೀನಿ, ನನ್ಗೆ ಅದೇ ತಾನೇ ಕೆಲ್ಸ. ಸರಿ ನಿನ್ ಕೆಲ್ಸ ಎಲ್ಲ ಹೆಂಗ್ ಹೋಗ್ತಿದೆ ಅಂತ ಕೇಳಿದಾಗ ಅಜ್ಜಿ ಕೂಡ ಹಾ ಹೆಂಗೋ ಹೋಗ್ತಾ ಇದೆ, ನಾನ್ ಮಾಡೋದು ಸ್ಟಿಚಿಂಗ್ ವರ್ಕ್ ತಾನೆ, ಯಾರ್ ಬರ್ತಾರೆ, ಹೆಂಗೋ ದಿನ ಸಾಕ್ತಾ ಇದೆ ಅಂದಾಗ ಅಜ್ಜಿನೂ ಹೇಳ್ತಾರೆ, ಇನ್ನು ಏನಕ್ಕೆ ವಯಸ್ಸಾದ್ಮೇಲೆ ಕೂಡ ಈ ತರ ನೀನ್ ಕಷ್ಟ ಪಡ್ತಾ ಇದೀಯಾ, ಆರಾಮಾಗಿ ಊರೂರು ಸುತ್ಕೊಂಡ್ ಬಾ, ಇದೇ ಊರಲ್ಲಿ ಇದ್ರೆ ಆಗತ್ತಾ, ಸ್ವಲ್ಪ ದೇಶ ಎಲ್ಲ ಸುತ್ತು ನೋಡು ಅಂದಾಗ ಅಜ್ಜಿ ಹೇಳ್ತಾರೆ, ನನ್ಗೂ ಸುತ್ತಬೇಕಂತ ಆಸೆನೆ, ಈ ತರ ಕುತ್ಕೊಂಡಿರ್ಬೇಕಂತ ನನ್ಗೇನ್ ಆಸೆನಾ, ಆದ್ರೆ ಅಕ್ಕ ಪಕ್ಕದಲ್ಲಿ ಇರೋದನ್ನೆಲ್ಲ ನೋಡಿದ್ರೆ ನನ್ಗೆ ಟೆನ್ಷನ್ ಆಗುತ್ತೆ ಅಂತ ಮಾತಾಡುವಾಗ ಸ್ವಲ್ಪ ಬಿಟ್ಟು ಮತ್ತೆ ಅಜ್ಜಿ ಅವ್ರ ಫ್ರೆಂಡು, ಹೌದು ನಿನ್ ಕೆಲ್ಸ ಎಲ್ಲ ಹೆಂಗ್ ಹೋಗ್ತಿದೆ ಅಂತ ಕೇಳ್ತಾರೆ. ಈ ಮರ್ತೋಗಿರೋ ಪ್ರಾಬ್ಲಮ್ ಏನಾದ್ರು ಬಂದಾಗ ಆಗುತ್ತಲ್ವಾ ಆತರ ಕೇಳ್ತಾರೆ. ಮತ್ತೆ ಫೋನ್ ರಿಂಗ್ ಆಗ್ತಿದೆ, ಫೋನ್ ಟೇಬಲ್ ಮೇಲೆನೆ ಇದೆ, ಇದ್ರೂ ಬ್ಯಾಗ್ ಅಲ್ಲೇ ಇರೋ ನೆನ್ಪಲ್ಲಿ ಬ್ಯಾಗ್ ಅಲ್ಲೆಲ್ಲ ಹುಡುಕ್ತಾ ಇರ್ತಾರೆ. ಆಗ ಈ ಅಜ್ಜಿನೇ ಹೆಲ್ಪ್ ಮಾಡೋದು, ಇಲ್ಲಿ ನೋಡೆ ನಿನ್ ಫೋನ್ ಇಲ್ಲೇ ಇದೆ ಅಂತ. ಅದಾದ್ಮೇಲೆ ಅಜ್ಜಿ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅವ್ರ ಥಿಂಗ್ಸ್ ಎಲ್ಲ ಎತ್ತಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಫೋನ್ ತಗೊಂಡು ಅಲ್ಲಿಂದ ಹೊರಟೋದ್ರು. ಅವ್ರು ಅಲ್ಲಿಂದ ಹೋದ್ಮೇಲೆ ಅವ್ರು ಕೂತ್ಕೊಂಡಿರೋ ಜಾಗದಲ್ಲಿ ಒಂದು ಕರ್ಚೀಫ್ ಇರುತ್ತೆ. ಈ ಕರ್ಚೀಫ್ ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಈ ಕರ್ಚೀಫ್ ಇಂದಾನೆ ಕ್ಲೈಮ್ಯಾಕ್ಸ್ ಇರೋದು. ಅಯ್ಯೋ ನೀನ್ ಕರ್ಚೀಫ್ ಮರ್ತೋಗ್ಬಿಟ್ಟೆ ಅಂತ ಹೇಳಿ ಆ ಕರ್ಚೀಫ್ ನ ತಗೊಂಡು ಅವ್ರ ಫ್ರೆಂಡ್ ಹತ್ರ ಕೊಡ್ಬೇಕು ಅಂತ ಓಡೋದ್ರೆ ಅವ್ರು ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಟ್ರು. ಆದ್ರೆ ಕಾರ್ ಹೊರಗಡೆ ಒಂದು ಹುಡುಗಿನ ನೋಡಿ ಅಜ್ಜಿ ಒಂಥರ ಭಯ ಪಡ್ತಾರೆ, ಎದುರುಗಡೆ ಕೂಡ ಹೋಗ್ಲಿಲ್ಲ, ಹಂಗೆ ಬಂದು ಬಚ್ಚಿಟ್ಕೊಳ್ತಾರೆ. ಅದಾದ್ಮೇಲೆ ಅಜ್ಜಿನೂ ಮನೆಗೆ ಬಂದ್ಬಿಟ್ರು. ಇವ್ರು ಸ್ಟಿಚಿಂಗ್ ವರ್ಕ್ ತಾನೆ ಮಾಡೋದು, ಬಂದ ಸ್ಟಿಚಿಂಗ್ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಮಾರ್ಕೆಟ್ ಅಲ್ಲಿ ಅಜ್ಜಿಗೆ ಅಂತ ಒಂದು ಫ್ರೆಂಡ್ ಇರ್ತಾರೆ, ಇವ್ರನ್ನ ಮಾರ್ಕೆಟ್ ಫ್ರೆಂಡ್ ಅಂತ ಕರೆಯೋಣ. ಅವ್ರೇನೋ ಬಟ್ಟೆ ಹೊಲಿಯಕ್ ಕೊಟ್ಟಿದ್ರೇನೋ ಆ ಬಟ್ಟೆನ ಹಾಕೊಂಡು ನೋಡ್ತಾ ಇರ್ತಾರೆ, ವಾಟ್ಸ್ಆಪ್ ಡ್ಯೂಡ್ ಅಂತೆಲ್ಲ ಮಾತಾಡ್ತಾರೆ. ಈ ಅಜ್ಜಿಗೆ ಮಾತಾಡಕ್ ಬರೋದೇ 1-2-3 ವರ್ಡ್ಸ್ ಅಷ್ಟೇ. ಆದ್ರೆ ಮಾರ್ಕೆಟ್ ಅಲ್ಲಿ ಇದಾರಲ್ಲ ಆ ಲೇಡಿಗೆ ಮಾತಾಡಕ್ಕೆ ಬರಲ್ಲ, ಇಂಗ್ಲಿಷ್ ಅಂದ್ರೆ ಅರ್ಥನೇ ಆಗೋದಿಲ್ಲ. ಓಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಇಮೋನ ಕೋಟ್ ಹಾಕೊಂಡು ಅಲ್ಲಿಂದ ಹೊರಟೋದ್ರು. ಅವಾಗ ಅಜ್ಜಿ ಟೇಬಲ್ ಮೇಲೆ ತಮ್ಮ ಅಂತ ಒಂದ್ ಹೆಸರ್ನ ಏನೋ ಹಾಕ್ಬಿಟ್ಟು ಯಾರ್ದೋ ನಂಬರ್ ಒಂದ್ ಇರುತ್ತೆ, ಆ ನಂಬರ್ಗೆ ಕಾಲ್ ನ ಟ್ರೈ ಮಾಡ್ತಾರೆ. ಆ ಕಡೆ ಮಾತಾಡ್ತಾ ಇರೋರು ಸಖತ್ ಫ್ಲೂಯೆಂಟ್ ಆಗಿ ಫಾರಿನರ್ ಅಂತ ಕಾಣಿಸುತ್ತೆ, ಇಂಗ್ಲಿಷ್ ಅಲ್ಲೇ ಮಾತಾಡ್ತಾ ಇರೋದು. ಅದು ಅಜ್ಜಿಗೆ ಅರ್ಥ ಆಗ್ತಾ ಇಲ್ಲ. ಅಯ್ಯೋ ಏನಪ್ಪಾ ಮಾಡೋದು, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ, ನನಗೂ ಇಂಗ್ಲಿಷ್ ಬರಲ್ವ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಇದರಿಂದಾನೇ ಅವ್ರಿಗೆ ಅರ್ಧ ಇಂಗ್ಲಿಷ್ ಕಲ್ತ್ಕೋಬೇಕು ಅಂತ ಆಸೆ. ಇವಾಗವರೆಗೂ ಅವ್ರಿಗೆ ಅಮ್ಮಮ್ಮ ಅಂದ್ರೆ ಬರೋದು ಹಾಯ್ ಹೌ ಆರ್ ಯು, ಐ ಆಮ್ ಫೈನ್ ಅಷ್ಟ್ ಮಾತ್ರನೇ, ಅದಕ್ ಬಿಟ್ರೆ ಇನ್ನೇನು ಬರಲ್ವಲ್ಲ. ಸೊ ಕಲಿಬೇಕು ಅಂತ ಆಸೆ. ಅದಕ್ಕಂತ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಹೋಗಿ ಸೇರ್ತಾರೆ. ಅಲ್ಲಿ ಬಂದಿರೋರೆಲ್ಲ ಚಿಕ್ಕವರು ಅನ್ನೋದ್ರಿಂದ ಸ್ವಲ್ಪ ಬೇಗನೆ ಕಲಿತಾರೆ. ಈ ಅಜ್ಜಿ ಸ್ವಲ್ಪ ಸ್ಲೋ. ಮೇಡಮ್ ಒಂದ್ ನಿಮಿಷ, ಇದಕ್ಕೂ ಮುಂಚೆ ಒಂದ್ ವರ್ಡ್ ನ ಹೇಳಿದ್ರಲ್ಲ ಅದೇನಂತ ಹೇಳಿ ಅಂತ ನಿಧಾನಕ್ಕೆ ಕೇಳಿ ನಿಧಾನಕ್ಕೆ ಬರೀತಾರೆ. ಇವರು ಬೇರೆಯವ್ರ ಸ್ಪೀಡ್ ನ ಇವ್ರು ಕ್ಯಾಚ್ ಮಾಡ್ಬೇಕಲ್ವಾ, ಆದ್ರಿಂದ ಅದಕ್ಕೆ ಇನ್ಚಾರ್ಜ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಇನ್ಚಾರ್ಜ್ ಇರೋರು ಕರೆದ್ಬಿಟ್ಟು, ಅಜ್ಜಿ ಇಲ್ಲಿ ನೋಡಿ ಅಜ್ಜಿ, ಅಲ್ಲಿರೋರೆಲ್ಲ ಯಂಗ್ಸ್ಟರ್ಸ್ ಚಿಕ್ಕ ಮಕ್ಳು, ಅವ್ರು ಬೇಗ ಕಲಿತಾರೆ, ನೀವು ತುಂಬಾ ಸ್ಲೋ ಆಗಿ ಕಲಿತಾ ಇದೀರಾ, ನೀವ್ ಇನ್ನೂ ನಿಧಾನಕ್ಕೆ ಕಲಿಬೇಕು ಅಂತಂದ್ರೆ ಲೈಬ್ರರಿಗೆ ಹೋಗಿ, ಇಲ್ಲೆಲ್ಲ ಬರ್ಬೇಡಿ ಅಂತ ಹೇಳ್ಬಿಟ್ರು. ಪಾಪ ಅಜ್ಜಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಹಂಗೆ ಹೊರಗಡೆ ಬಂದಾಗ ಅಲ್ಲಿ ಹೊರಗಡೆ ಒಬ್ಬ ಸಖತ್ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಾ ಇರ್ತಾನೆ, ಸೂಪರ್ ಆಗಿ ಮಾತಾಡ್ತಾನೆ. ಯಾರೋ ಇವನು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ ಅಂತ ನೋಡಿದ್ರೆ ಅದು ಪಾರ್ಕ್. ಅಷ್ಟೇ ಅಜ್ಜಿ ಕಣ್ಣಿಗೆ ಬಿದ್ನಾ, ಅಜ್ಜಿ ಫಾಲೋ ಮಾಡ್ಕೊಂಡೇ ಹೋದ್ರು. ಏ ಪಾರ್ಕ್ ಏನ್ ಸೂಪರ್ ಆಗಿ ಇಂಗ್ಲಿಷ್ ಮಾತಾಡ್ತಾ ಇದೆಯೋ, ನನಗ್ ಕೂಡ ಹೇಳ್ಕೊಡೋ, ಪಾಪ ಕೊಡೋ ಅಜ್ಜಿ ನನ್ಗೆ ಹೇಳ್ಕೊಡೋ ಅಂತ ಕೇಳಿದ್ರೆ ಅವನಂತಾನೆ, ಅಜ್ಜಿ ಏನಕ್ಕೆ ಇಂಗ್ಲಿಷು, ಈ ವಯಸ್ಸಲ್ಲಿ ಕಲ್ತ್ಕೊಂಡು ನೀವ್ ಏನ್ ಮಾಡ್ತೀರಾ ಅಂದಾಗ, ನಾನು ಏನೋ ಮಾಡ್ತೀನಿ, ನಿನ್ಗೆ ಯಾಕೆ ನನಗೆ ಇಂಗ್ಲಿಷ್ ಹೇಳ್ಕೊಡು, ನೀನೇ ನನ್ಗೆ ಸುಮ್ನೆ ಹೇಳ್ಕೊಡ್ಬೇಕಾಗಿಲ್ಲಪ್ಪ, ನಾನ್ ದುಡ್ಡೆಲ್ಲ ಕೊಡ್ತೀನಿ, ಒಂದ್ ಕೆಲ್ಸ ಎಲ್ಲ ಮುಗಿದ್ಮೇಲೆ ಒಂದ್ ಪಾರ್ಟ್ ಟೈಮ್ ತರ ನನ್ಗೆ ಹೇಳ್ಕೊಡು ಅಂತ ಕೇಳಿದ್ರೆ ಅವನಂತಾನೆ, ಅಜ್ಜಿ ಆಫೀಸಲ್ಲಿ ನನ್ಗೆ ಎಷ್ಟು ಕೆಲಸ ಇದೆ ಗೊತ್ತಾ, ಎಷ್ಟು ಕಂಪ್ಲೇಂಟ್ಸ್ ಇದೆ ಗೊತ್ತಾ, ಜ್ಞಾಪಕ ಇದೆಯಾ, ನೀವೇ ಬಂಡಲ್ ನನ್ಗೆ ತಂದ್ಕೊಟ್ಟಿರೋದು, ಅದನ್ನೆಲ್ಲ ನೋಡಕ್ಕೆ ನನ್ಗೆ ಟೈಮ್ ಸಾಲ್ತಾ ಇಲ್ಲ, ಇನ್ ಯಾವಾಗ ಅಜ್ಜಿ ನಾನು ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ಲಿ ಅಂದಾಗ ಅಜ್ಜಿಗೆ ಶಾಕು. ಅಯ್ಯೋ ನಾನ್ ಕೊಟ್ಟಿದ್ ನನಗೆ ರಿವರ್ಸ್ ಬರ್ತಾ ಇದೆಯಲ್ಲ ಅಂತ ಅವ್ನ್ ಪಾಡ್ಗ ಅವ್ನು ಹೊಟ್ಟೋದೆ. ಅಜ್ಜಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಮತ್ತೆ ಅದೇ ಆಫೀಸಲ್ಲಿ ಒಂದು ಕಂಪ್ಲೇಂಟ್ ನ ಬರ್ಕೊಂಡು ಹೋಗಿ ಕೊಡ್ತಾರೆ. ಈ ಸತಿ ಏನ್ ಕಂಪ್ಲೇಂಟ್ ಅಂದ್ರೆ, ಪ್ಲೀಸ್ ನನ್ಗೆ ಇಂಗ್ಲಿಷ್ ಹೇಳ್ಕೊಡಕ್ಕೆ ಬಾ ಅಂತ. ಅದ್ರಲ್ಲಿ ಜೆನಿಫರ್ ಅನ್ನೋ ಹೆಸರಲ್ಲಿ ಕಂಪ್ಲೇಂಟ್ ನ ಕೊಡ್ತಾರೆ. ಇದನ್ನ ನೋಡ್ಬಿಟ್ಟು ಅಂತಾನೆ, ಅಜ್ಜಿ ಈ ತರ ಬೇರೆಯವ್ರ ಹೆಸರಲ್ಲೆಲ್ಲ ಕಂಪ್ಲೇಂಟ್ ಕೊಡಬಾರ್ದು, ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಯಾಕೆ ಈ ತರ
ಇಷ್ಟೆಲ್ಲ ಮಾಡ್ತಾ ಇದೀರ ಅಂದಾಗ ಅಜ್ಜಿ ಹೇಳ್ತಾರೆ, ಇಲ್ಲ ನೋಡೋ ನಾನೇನ್ ಬೇರೆಯವ್ರ ಹೆಸರನ್ನ ಕೊಟ್ಟಿಲ್ಲ, ನನ್ನ ಹೆಸರೇ ಜೆನಿಫರ್. ನಾನು ಇದಕ್ಕೂ ಮುಂಚೆ ಇಂಗ್ಲಿಷ್ ಕಲ್ತ್ಕೊಳ್ಳಕ್ಕೆ ಅಂತ ಸ್ಕೂಲ್ಗೆ ಹೋಗಿದ್ನಲ್ವಾ, ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ, ಅವರೇ ನನಗೆ ಜೆನಿಫರ್ ಅಂತ ಹೆಸರಿಟ್ಟಿದ್ದು, ನಾನೇನ್ ಬೇರೆಯವ್ರ ಹೆಸರು ಬರ್ದಿಲ್ಲ. ಲೋ ಮೊಮ್ಮಗ ಪ್ಲೀಸ್ ಕಣೋ, ನನ್ ಮೊಮ್ಮಗನ್ ತರ ಇದೆಯಾ ಕಣೋ, ದಯವಿಟ್ಟು ಅಜ್ಜಿಗೆ ಹೆಲ್ಪ್ ಮಾಡ್ಬಾರ್ದಾ, ಇಂಗ್ಲಿಷ್ ಹೇಳ್ಕೊಡು ಅಂತ ಕೇಳಿದ್ರೆ ಅವನಂತಾನೆ, ನಿಮ್ಗೆ ಇಂಗ್ಲಿಷ್ ಕಲಿಬೇಕಂದ್ರೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಹೋಗ್ರಿ ಜೆನಿಫರ್ ಅಜ್ಜಿ ಅಂತಾನೆ, ಬೇಕಂತ ಗೇಲಿ ಮಾಡೋದು. ಅದಾದ್ಮೇಲೆ ಅಜ್ಜಿನ ಅಲ್ಲಿಂದ ಹೊರಟೋದ್ರು. ನೆಕ್ಸ್ಟ್ ಡೇ ಬೆಳಗ್ಗೆ ಇವನ್ ಫೋನ್ಗೆ ಕಾಲು. ಇವನು ಯಾರಪ್ಪ ಅಂತ ಅಟೆಂಡ್ ಮಾಡಿ ನೋಡಿದ್ರೆ ಆ ಕಡೆ ನಾನೇ ಕಣೋ ಜೆನಿಫರ್ ಅಂತ ಹೇಳಿದ್ರೆ, ಏನು ಜೆನಿಫರ್ ಯಾರಿರ್ಬೋದು, ಏಯ್ ಅಜ್ಜಿ ಯಾರು ನಿಮ್ಗೆ ನನ್ನ ನಂಬರ್ ಕೊಟ್ಟಿದ್ದು, ನನ್ನ ನಂಬರ್ ಹೆಂಗ್ ಸಿಕ್ತು ಅಂದಾಗ, ಅಯ್ಯೋ ನಿಂದೇನ್ ದೊಡ್ಡ ಪ್ರೆಸಿಡೆಂಟ್ ನಂಬರ್ ಕಂಡಿಡಿಯೋದಕ್ಕೆ, ನಿಮ್ ಆಫೀಸಲ್ಲಿ ಹೋದ್ರೆ ಯಾರ್ಯಾರು ಕೆಲಸ ಮಾಡ್ತಿದಾರೆ ಅಂತ ಹೆಸರು ನಂಬರ್ ಅಲ್ಲಿ ಹಾಕಿಲ್ವಾ, ಅದ್ರಲ್ಲೇ ಎತ್ಕೊಂಡೆ, ಇದ್ರಲ್ಲೆಲ್ಲ ಬುದ್ಧಿ ತೋರಿಸ್ತೀರಾ, ಇಂಗ್ಲಿಷ್ ಮಾತ್ರ ಕಲಿಯಲ್ಲ ನೀವು ಅಂದಾಗ, ಅದಕ್ಕೆ ಕಣೋ ಕೇಳ್ತಾ ಇರೋದು, ನೀನ್ ಹೇಳ್ಕೊಡೋ ಪ್ಲೀಸ್ ಕಣೋ, ನನಗೆ ಇಂಗ್ಲಿಷ್ ಹೇಳ್ಕೊಡು ಅಂತ ಕೇಳ್ಕೊಂತಾರೆ. ಅಜ್ಜಿ ಸುಮ್ನೆ ನನ್ಗೆ ಟೆನ್ಷನ್ ಮಾಡಿಸ್ಬಿಡಿ, ನೀವು ಕಾಲ್ ಕಟ್ ಮಾಡಿ ಅಂತ ಹೇಳಿ ಇವನೇ ಕಾಲ್ ನ ಕಟ್ ಮಾಡ್ಬಿಟ್ಟ. ಇಷ್ಟಕ್ಕೆ ಅಜ್ಜಿ ಸುಮ್ನೆ ಆಗ್ತಾರ. ನೆಕ್ಸ್ಟ್ ಡೇ ಆಫೀಸಲ್ಲೇ ಹೋಗ್ಬಿಟ್ಟು ಅಲ್ಲೇ ಟೆಂಟ್ ಹಾಕ್ಬಿಟ್ರು. ಸ್ನಾಕ್ಸ್ ಎಲ್ಲ ತಗೊಂಡು ಬೆಡ್ಶೀಟ್ ಎಲ್ಲ ತಗೊಂಡು ಹೋಗಿ ಕುತ್ಕೊಂಡು 30 days ಅಲ್ಲಿ ಇಂಗ್ಲಿಷ್ ಕಲಿಯೋದು ಹೆಂಗೆ ಅಂತ ಒಂದು ಬುಕ್ ನ ಬೇರೆ ಇಟ್ಕೊಂಡು ಬಯಲ್ ತಿರುಗದಿರೋ ವರ್ಡ್ಸ್ ಎಲ್ಲ ಹೇಳ್ಕೊಂಡು ಪೇಚಾಡ್ಕೊಂಡು ಕೂತಿರ್ತಾರೆ. ಇದನ್ನ ಗಮನಿಸೋ ಇವನ್ಗೆ ತುಂಬಾ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಪಕ್ಕದಲ್ಲಿರೋರು ಹೇಳ್ತಾ ಇರ್ತಾರೆ, ಅಜ್ಜಿ ಎದ್ದೋಗಲ್ಲ ಕಣೋ, ಇಲ್ಲೇ ಟೆಂಟ್ ಹಾಕ್ಬಿಡೋ ತರನೇ ಇದಾರೆ, ಒಳ್ಳೆ ಟೈಮ್ ನಮ್ಗೆ ಅಮ್ಮ ಕಂಪ್ಲೇಂಟ್ ಏನು ತಗೊಂಬಂದಿಲ್ಲ, ಹಿಂಗ್ ಸೈಲೆಂಟ್ ಆಗಾದ್ರು ಕೂತಿದ್ದಾರೆ ಅಂತ. ಇದ್ರಲ್ಲಿ ಇವ್ರಿಗೆ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗತ್ತಲ್ವಾ. ಪಾರ್ಕ್ ಎದ್ದೋಗ್ಬಿಟ್ಟು ಹೇಳ್ತಾನೆ, ಅಜ್ಜಿ ಈ ತರ ಎಲ್ಲ ಮಾಡಬಾರ್ದು, ಏನಕ್ಕೆ ಇತ್ರ ಬಂದಿಲ್ ಕುತ್ಕೊಂಡಿದ್ರೆ, ಎದ್ದೋಗ್ರಿ ಇಲ್ಲೆಲ್ಲ ಕುತ್ಕೋಬಾರ್ದು ಅಂದಾಗ ಅಜ್ಜಿ ಹೇಳ್ತಾರೆ, ಇಲ್ಲೋಡ ಪಾರ್ಕ್, ನಾನು ಲಾಸ್ಟ್ ಅಂಡ್ ಫೈನಲ್ ಕೇಳ್ತಾ ಇದೀನಿ, ನನ್ಗೆ ಇಂಗ್ಲಿಷ್ ಹೇಳ್ಕೊಡಕ್ ಆಗತ್ತಾ ಆಗಲ್ವಾ, ನನ್ಗೆ ಅದ್ ಮಾತ್ರ ಹೇಳು ಅಂದಾಗ ಪಾರ್ಕ್ ಕೂಡ ಅಜ್ಜಿ ಇಲ್ಲ ನನ್ ಕೈಲಿ ಆಗಲ್ಲ, ನಾನು ಹೇಳ್ಕೊಡಲ್ಲ ಅಂತ ಹೇಳ್ಬಿಟ್ಟ. ಸರಿ ಆಯ್ತು ನಿಮ್ ಕರ್ಮ, ನಾನೇನು ಮಾಡಕ್ಕಾಗಲ್ಲ ಅಂತ ಹಂಗೆ ಬ್ಯಾಗ್ ಎತ್ತಾರೆ. ನೋಡಿ ಬ್ಯಾಗ್ ಅಲ್ಲಿ ಫುಲ್ ಆಗಿ ಕಂಪ್ಲೇಂಟ್ ಪೇಪರ್ಸ್. ಇದಕ್ಕೂ ಮುಂಚೆ ಅಯ್ಯೋ ಪಾಪ ಕಷ್ಟ ಪಡ್ತಾ ಇದ್ದೀರಾ, ನಿಮ್ಗೆ ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ವಾರಕ್ಕೆ ಒಂದೊಂದ್ ಬಂಡಲ್ ನ ತರ್ತಾ ಇದ್ದೆ, ಆದ್ರೆ ಇನ್ಮೇಲೆ ದಿನಕ್ಕೆ ಒಂದೊಂದ್ ಬಂಡಲ್ ಬರುತ್ತೆ, ಎಂಜಾಯ್ ಮಾಡ್ರಿ ಅಂತ ಹೇಳಿ ಆ ಫೈಲ್ಸ್ ಎಲ್ಲ ಎತ್ಕೊಂಡು ಕೊಟ್ಬಿಟ್ಟು ಬೇಗ ಬೇಗ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾರೆ. ಅದು ನಮ್ ಪಾರ್ಕ್ ಹತ್ರ ಅಲ್ಲ, ಅಲ್ಲಿ ಇನ್ನಿಬ್ರು ಇರ್ತಾರಲ್ವಾ ಅವ್ರಿಬ್ರ ಹತ್ರ. ಅವ್ರಿಬ್ರು ಅಷ್ಟೇ ಪಾರ್ಕ್ ನ ನೋಡ್ಬಿಟ್ಟು, ಪ್ಲೀಸ್ ಕಣೋ ದಯವಿಟ್ಟು ನಮ್ನ ಅಜ್ಜಿ ಹತ್ರದಿಂದ ಕಾಪಾಡು, ಅಜ್ಜಿ ನಮ್ ರಕ್ತ ಎಲ್ಲ ಕುಡಿದ್ ಬಿಡ್ತಾಳೆ ಅಂತ ಸಿಗ್ನಲ್ ಕೊಟ್ಟಾಗ ಬೇರೆ ದಾರಿ ಇಲ್ಲ ಪಾರ್ಕ್ ಕೂಡ. ಸರಿ ಆಯ್ತಜ್ಜಿ ನಾನ್ ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತೀನಿ ಅಂತ ಒಂದು ಬುಕ್ ನ ಕೊಡ್ತಾನೆ, ABCD ಬುಕ್, ಬೇಸಿಕ್ ಇಂದ ಕಲಿಯೋಣ ಅಂತ ಹೇಳಿ ಕೊಟ್ಟಾಗ ಅಜ್ಜಿ ಹೇಳ್ತಾರೆ, ಅಯ್ಯೋ ಪಾರ್ಕ್ ಏನ್ ಅನ್ಕೊಂಡಿದ್ಯಾ ನನ್ನ ಅಷ್ಟು ಮುಟ್ಟಾಳಿನ, ನನಗೇನ್ ABCD ಕೂಡ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ, ABCD ಎಲ್ಲ ಗೊತ್ತು ಕಣೋ, ನಂಗೆ ಡೈರೆಕ್ಟ್ ಆಗಿ ಲೆಸನ್ಸ್ ನ ಸ್ಟಾರ್ಟ್ ಮಾಡ್ಬಿಡು ಅಂದಾಗ ಇವ್ನಿಗೆ ಟೆನ್ಷನ್ ಆಗುತ್ತೆ. ನಾನ್ ಕೂಡ ಟಾರ್ಚರ್ ಅಲ್ಲಿ ನಿನ್ಗೆ ಇಂಗ್ಲಿಷ್ ಬೇಡ ಏನು ಬೇಡ ಅಂತ ಎದ್ದು ಬಿದ್ದು ಓಡೋಗ್ಬೇಕು ಹಂಗ್ ಮಾಡ್ತೀನಿ ಇರು ಅಂತ ದೊಡ್ಡದಾಗಿ ಎನ್ಸೈಕ್ಲೋಪೀಡಿಯಾ ಬುಕ್ ಇರತ್ತಲ್ಲ, ಸೈನ್ಸ್ ವರ್ಡ್ಸ್ ದೊಡ್ಡದಾಗಿರತ್ತಲ್ಲ ಆತರ ಬುಕ್ ನ ಕೊಟ್ಬಿಟ್ಟು, ಇದ್ರಲ್ಲಿ ಇರೋದನ್ನೆಲ್ಲ ನೀನ್ ಚೆನ್ನಾಗಿ ಬಹೆಟ್ ಮಾಡ್ಬೇಕಜ್ಜಿ, ನಾನ್ ನಿಮ್ಗೆ ಒಂದು ಟೆಸ್ಟ್ ನ ಇಡ್ತೀನಿ, ನೀವು ಆ ಟೆಸ್ಟ್ ನ ಪಾಸ್ ಆದ್ರೇನೆ ನಾನ್ ನಿಮ್ಗೆ ಇಂಗ್ಲಿಷ್ ಹೇಳ್ಕೊಡೋದು ಅಂತ ಹೇಳಿ ಬುಕ್ ನ ಕೊಟ್ಬಿಟ್ಟು ಅಜ್ಜಿನೂ ಒಂದು ಹುಮ್ಮಸ್ಸಲ್ಲಿ ತಗೊಂಡ್ಬಂದ್ಬಿಟ್ರು. ಮನೆಗ್ ಬಂದ್ಬಿಟ್ಟು ಆ ಬುಕ್ ನ ತೆಗೆದ್ ನೋಡಿದ್ರೆ ತುಂಬಾ ಕಷ್ಟವಾಗಿದೆ ಪಾಪ, ವರ್ಡ್ಸ್ ಎಮ್ಮ ಬಾಯಿಲ್ ತಿರುಗ್ತಾನು ಇಲ್ಲ, ಪ್ರೊನೌನ್ಸ್ ಮಾಡಕ್ಕೂ ಆಗ್ತಾ ಇಲ್ಲ. ಇದ್ರೂ ಛಲ ಬಿಡದೆ ಅದನ್ನ ಕಲಿಬೇಕು ಅಂತ ಅದನ್ನೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ಒಂದಿನ ಪಾರ್ಕ್ ಟೆಸ್ಟ್ ಕೂಡ ಕೊಡ್ತಾನೆ, ಅವರು ಬರೀತಾರೆ, ಆದ್ರೆ 80% ಗಿಂತ ಸ್ವಲ್ಪ ಕಡಿಮೆ ಬಂದಿರೋದ್ರಿಂದ ಪಾರ್ಕ್ ಅಯ್ಯೋ ಅಜ್ಜಿ ಸಾರಿ ಅಜ್ಜಿ ನೀವ್ 80% ತೆಗ್ದಿಲ್ಲ, ಅದನ್ನ ಕ್ಲಾಸ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟ. ಈ ತರ ಅಜ್ಜಿ ಪ್ರಾಬ್ಲಮ್ ಹೋಗ್ತಾ ಇದ್ರೆ ಅವತ್ತು ನೈಟೆ ಈ ಅಜ್ಜಿ ಒಂದ್ ಹುಡುಗಿ ಹತ್ರ ಜಗಳ ಮಾಡಿದ್ರಲ್ವಾ, ಇದಕ್ಕೂ ಮುಂಚೆ ನೋಡಿರ್ತೀವಿ. ಇವಾಗ ಆ ಹುಡುಗಿ ಹತ್ರ ಯಾರೋ ಕೆಲವು ರೋಡೀಸ್ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಅವಳು ಹೇಳ್ತಾಳೆ, ನಾವ್ಯಾಕೆ ಜಾಗನ ಖಾಲಿ ಮಾಡ್ಬೇಕು, 20 ವರ್ಷದಿಂದ ನಾವ್ ಈ ಮಾರ್ಕೆಟ್ ಅಲ್ಲಿ ಇದೀವಿ, ಇವಾಗ ನಮ್ಮನ್ನ ಇಲ್ಲಿಂದ ಹೋಗಿ ಅಂದ್ರೆ ನಾವೆಲ್ಲ ಹೋಗ್ಬೇಕು ಏನು ಅಂತ ಗಲಾಟೆ ಮಾಡಿದಾಗ ಅಲ್ಲಿ ಬಂದಿರೋ ರೋಡೀಸು ಹೇಳ್ತಾರೆ, ಇಲ್ಲೋಡಮ್ಮ ಇನ್ನೆಷ್ಟ್ ದಿನ ಇದ್ಬಿಡ್ತೀರಾ ನೀವ್ ಇಲ್ಲಿ, ಈ ಮಾರ್ಕೆಟ್ ಓನರು ಕೇಸ್ ಹಾಕಿದ್ದಾರೆ, ಹಿಂಗಿದ್ರು ಕೇಸಲ್ಲಿ ಅವರೇ ಗೆಲ್ಲೋದು, ನೀವೆಲ್ಲ ನಿಮ್ ಟೆಂಟ್ ಎತ್ಬೇಕಾಗಿರೋದೆ ಅಂದಾಗ ಅವಳಿಗೆ ಟೆನ್ಷನ್ ಆಗಿ ಕೂಗಾಡ್ತಾ ಇರ್ತಾಳೆ. ಸ್ವಲ್ಪ ತಲೆ ಆ ಜಾಗಕ್ಕೆ ಅಜ್ಜಿ ಬರ್ತಾರೆ. ಅಜ್ಜಿ ಬಾಯಿ ಸುಮ್ನೆ ಇರುತ್ತಾ, ಬಂದವ್ರನ್ನ ನೋಡ್ಬಿಟ್ಟು, ಹೇಯ್ ಬೊಡಿ ಏನೋ ಅನ್ಕೊಂಡಿದ್ಯಾ ನೀನು, ನಿನ್ ಪಡಗ್ ನೀನ್ ಸಿಗರೇಟ್ ಕುಡ್ಬಿಟ್ಟು ಅಲ್ಲಿ ರೋಡಲ್ಲಿ ಬಿಸಾಕ್ಬಿಟ್ಟು ಬರ್ತಾ ಇದೀಯಾ, ಏನಕ್ಕಾದ್ರೂ ಅನ್ಕೊಂಡ್ರೆ ಏನಾಗೋದು, ಮರ್ದಾಗ ಸಿಗರೇಟ್ ಅಂತ ಡಸ್ಟ್ಬಿನ್ ಹಾಕೋ, ಫಸ್ಟ್ ಜಾಗ ಬಿಟ್ಟು ಖಾಲಿ ಮಾಡೋ ಅಂತ ಹೇಳಿ ಅವ್ರನ್ನ ಹೊಡೆದು ಓಡಿಸ್ತಾರೆ. ಅವ್ನ್ ಕೂಡ ಅಷ್ಟೇ, ಅಯ್ಯೋ ಅಜ್ಜಿ ಹತ್ರ ಏನ್ ಜಗಳ ಮಾಡೋದು ಅಂತ ಅಲ್ಲಿಂದ ಹೊರಟೋದ. ಆಮೇಲೆ ಅಜ್ಜಿನೇ ಆ ಜಗಳ ಮಾಡಿದ್ಲಲ್ವಾ ಆ ಹುಡುಗಿ ಹತ್ರ ಹೇಳ್ತಾರೆ, ಇಲ್ಲೋಡಮ್ಮ ಈ ಬಿಲ್ಡಿಂಗ್ ಓನರ್, ಈ ಮಾರ್ಕೆಟ್ ಅಲ್ಲಿ ಇದ್ದಾನಲ್ಲ ಓನರ್, ಅವ್ನ್ ಬಂದು ಕೇಸ್ ಹಾಕಿದ್ದಾನೆ, ಅವ್ನ್ ವಿರುದ್ಧನೇ ಡಿಸ್ಟ್ರಿಕ್ಟ್ ಆಫೀಸರ್ ಕೂಡ ಕೇಸ್ ನ ಹಾಕಿದ್ದಾರೆ, ಬೇಕಾಗಿರೋ ಎಲ್ಲಾ ಎವಿಡೆನ್ಸ್ ನಾನು ಕೊಟ್ಟಿದ್ದೀನಿ, ಈ ಕೇಸ್ ನ ನಾವೇ ವಿನ್ ಆಗೋದು, ನೀನೇನು ಭಯ ಪಡಬೇಡ, ನೀನ್ ಅಂಗಡಿಗೆ ಏನೋ ಆಗಲ್ಲ ಅಂತ ಅವ್ರಿಗೆ ಧೈರ್ಯ ಹೇಳ್ತಾರೆ. ಬಟ್ ಆ ಹುಡುಗಿ ಕಿವಿ ಕೂಡ ಹಾಕೊಂಡಿಲ್ಲ, ಅವ್ರಿಗೆ ಪಡ್ಗ ಹುಡುಗಿ ಅಲ್ಲಿಂದ ಹೊರಟೋದ್ಲು. ಈ ಅಜ್ಜಿನೂ ಬಂದ್ಬಿಟ್ರು. ಇನ್ನೊಂದ್ ಕಡೆ ಪಾರ್ಕ್ ಕೆಲಸ ಮುಗಿಸ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆ ಸ್ಟ್ರೀಟ್ ಕಡೆ ಅವ್ರ ತಮ್ಮ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ. ಇವ್ನು ಇಷ್ಟೊತ್ತಲ್ಲಿ ಮನೆಯಲ್ಲಿದೆ, ಇಲ್ಲೇನ್ ಮಾಡ್ತಿದ್ದಾನೆ ಅಂತ ಹೇಳಿ ಪಾರ್ಕ್ ಕೂಡ ಬಸ್ ಇಂದ ಇಳಿದ್ಬಿಟ್ಟ. ಸ್ಲೋವಾಗಿ ಅವನನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಅವ್ನ್ ಯಾವ್ದೋ ಒಂದು ಮನೆಗೆ ಹೋಗಿರ್ತಾನೆ. ಇವ್ನ್ ಕೂಡ ಇವ್ನೇನ್ ಮಾಡ್ತಿದ್ದಾನೆ ಇಲ್ಗೇನಕ್ ಬಂದ ಅಂತ ಹೇಳಿ ಹೋಗಿ ಬಾಗಿಲ್ನ ತೆಗಕ್ ನೋಡಿದ್ರೆ ಅಜ್ಜಿನೇ ಬಾಗಿಲ್ನ ತೆಗೆದ್ರು, ನಿಂತ್ಕೊಂಡಿರೋದು ಅಜ್ಜಿ. ಅಜ್ಜಿನ ನೋಡಿದ ತಕ್ಷಣ ಪಾರ್ಕ್ ಓ ಅಂತ ಕಿರ್ಚೆ ಬಿಟ್ಟ, ಏಯ್ ಪಾರ್ಕ್ ನೀನೇನೋ ಮಾಡ್ತಾ ಇದೀಯಾ, ನೀನೇನೋ ಇಲ್ಲಿ ಬಂದೆ ಅಂತ ಹೇಳಿ ಕರೆದು ಕೂರಿಸಿ ಮಾತಾಡ್ತಾರೆ. ಅವಾಗ್ಲೇ ಅಜ್ಜಿಗೂ ಗೊತ್ತಾಗೋದು ಇವ್ರಿಬ್ರು ಅಣ್ಣ ತಮ್ಮಂದ್ರು ಅಂತ. ಅಜ್ಜಿನೂ ಊಟ ತಗೊಂಡ್ಬಂದು ಕೊಡ್ತಾರೆ. ಅವ್ರ ತಮ್ಮ ಅಂತೂ ಗ್ಯಾಪೇ ಬಿಟ್ಟಿಲ್ವೇ, ಉಸಿರು ಕೂಡ ಬಿಟ್ಟಿಲ್ವೇ, ಗಬ 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 ಅಂತ ತಿನ್ಬಿಟ್ಟ. ಇದನ್ನೆಲ್ಲ ನೋಡ್ತಾ ಇದ್ರೆ ಪಾರ್ಕ್ ಕೂಡ ಬಾಯಿ ಊರ್ತಾ ಇದೆ. ಇದ್ರೂ ಸೈಲೆಂಟ್ ಆದ. ಅದ್ರಲ್ಲಿ ಗೋಡೆ ಮೇಲೆಲ್ಲ ನೋಡಿದ್ರೆ ಇವ್ನ್ ಕೊಟ್ಟಿದ್ದ ಅಲ್ವಾ ಎನ್ಸೈಕ್ಲೋಪೀಡಿಯಾ ಅಂತ ಒಂದು ಬುಕ್, ಅದ್ರಲ್ಲಿರೋ ವರ್ಡ್ಸ್ ನೆಲ್ಲ ಅಜ್ಜಿ ಕಲಿಯೋದಕ್ಕೆ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದಾರೆ ಅಂತ ನೋಡ್ತಾನೆ. ಅಷ್ಟು ಚೆನ್ನಾಗಿ ಅದನ್ನೆಲ್ಲ ಬಹೆಟ್ ಮಾಡಿದ್ದಾರೆ ಅಂತ ಈ ಅಜ್ಜಿಗೆ ಈ ವಯಸ್ಸಲ್ಲಿ ಕೂಡ ಇಂಗ್ಲಿಷ್ ಕಲಿಬೇಕು ಅಂತ ಇಷ್ಟೆಲ್ಲ ಆಸೆ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ. ಆದ್ರೆ ಪಾರ್ಕ್ ಕೇಳ್ತಾನೆ, ಅಜ್ಜಿ ನೀವೇನಕ್ ನನ್ ತಮ್ಮನ್ಗೆ ಊಟ ಹಾಕ್ತಾ ಇದೀರಾ ಅಂತ ಕೇಳಿದಾಗ ಅಜ್ಜಿ ಹೇಳ್ತಾರೆ, ಅವ್ನ್ ನಿನ್ ತಮ್ಮ ಅಂತ ನನ್ಗೆ ಇವಾಗ ತಾನೇ ಗೊತ್ತಾಯ್ತು, ಆದ್ರೆ ಒಂದಿನ ಮಾರ್ಕೆಟ್
ಮಾರ್ಕೆಟ್ ಅಲ್ಲಿ ನೋಡ್ದೆ, ಈ ಬೇಯಿಸದಿರೋ ತರ ನೂಡಲ್ಸ್ ನ ತಿಂತಾ ಇದ್ದ. ಅದ್ ತಿಂದ್ರೆ ಹೊಟ್ಟೆ ಕೆಟ್ಟೋಗಲ್ವಾ, ಹೊಟ್ಟೆ ನೋವು ಬರಲ್ವಾ? ಅದಕ್ಕೆ ಅಂದೆ ನಿನ್ಗೆ ಯಾವಾಗಾದ್ರೂ ಹೊಟ್ಟೆ ಹಶ್ವಾದ್ರೆ ನಮ್ಮ ಮನೆಗ್ ಬಾರೋ, ನಾನು ಊಟ ಕೊಡ್ತೀನಿ ಅಂತ. ಅವಾಗಿಂದ ಅವಾಗ ಬಂದು ಹೋಗ್ತಾನೆ. ನನಗೂ ಯಾರಿಲ್ವಲ್ಲ, ನಾನು ಒಬ್ಳೆ ಮನೆಯಲ್ಲಿ. ಅವ್ನ್ ಬಂದು ಹೋದ್ರೆ ನನಗೆ ಅಂತ ಒಬ್ರು ಇದಾರೆ ಅಂತ ಅನ್ಸುತ್ತೆ ಕಣೋ, ಒಂಥರ ಮನ್ಸಿಗೆ ತೃಪ್ತಿ ಆಗುತ್ತೆ ಅಂತ ಅಜ್ಜಿ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಂಡು ಪಾರ್ಕ್ಗೂ ಸ್ವಲ್ಪ ಬೇಜಾರಾಗುತ್ತೆ. ಆಗ ಪಾರ್ಕ್ ಹೇಳ್ತಾನೆ, ಅಂದ್ರೂ ಡಿಸೈಡ್ ಮಾಡ್ಬಿಟ್ಟೆ ಇಂಗ್ಲಿಷ್ ಕ್ಲಾಸ್ ತೆಗಿಬೇಕು ಅಂತ. ಅಜ್ಜಿ ಇಲ್ಲಿ ನೋಡಿ, ವಾರದಲ್ಲಿ 3 ದಿನ, ಮಂಡೇ, ವೆಡ್ನೆಸ್ಡೇ ಮತ್ತೆ ಫ್ರೈಡೆ, ಓಕೆನಾ ಅಂದಾಗ ಅಜ್ಜಿ ಏನ್ ಹೇಳ್ತಾ ಇದ್ಯಾ, ನನಗೆ ನಿಜವಾಗ್ಲೂ ಇಂಗ್ಲಿಷ್ ಹೇಳ್ಕೊಡ್ತೀಯ ಅಂದಾಗ, ಹೌದಜ್ಜಿ ವಾರದಲ್ಲಿ 3 ದಿನ ಹೇಳ್ಕೊಡ್ತೀನಿ ಅಂದಾಗ ಅಜ್ಜಿಗೆ ತುಂಬಾ ಸಂತೋಷ. ಓಕೆ ನಾನು ಕಲಿತೀನಿ ಅಂತ ಹೇಳಿ ತುಂಬಾ ಖುಷಿ ಪಡ್ತಾರೆ. ಅದಕ್ಕೆ ಪಾರ್ಕ್ ಹೇಳ್ತಾನೆ, ಇಲ್ಲಿ ನೋಡಿ ಅಜ್ಜಿ, ನಾನ್ ನಿಮ್ಗೆ ಹೇಳ್ಕೊಡ್ತೀನಿ, ಆದ್ರೆ ನನ್ಗೆ ದುಡ್ಡೆಲ್ಲ ಏನು ಬೇಕಾಗಿಲ್ಲ. ಈಗ ನನ್ ತಮ್ಮ ಬಂದ ಊಟ ಮಾಡ್ತಿದ್ದಾನಲ್ಲ, ಆದ್ರೆ ಅವ್ನಿಗೆ ಊಟ ಮಾತ್ರ ಕೊಡಿ ಸಾಕು, ಇನ್ನೇನು ಬೇಡ ಅಂದಾಗ ಅಜ್ಜಿ ಅಂತಾರೆ, ಅವ್ನ್ ನಿನ್ ತಮ್ಮ ಅಲ್ಲ ಕಣ, ಅವ್ನ್ ನನ್ ಮೊಮ್ಮಗ. ಅವ್ನ್ ಊಟ ಆಗದೆ ನಾನು ಇನ್ಯಾರಿಗೂ ಹಾಕ್ಬೇಕು? ಸಂತೋಷವಾಗಿ ಹಾಕ್ತೀನಿ, ನಿನ್ಗಿಂತ ಡಬಲ್ ಸೈಜ್ ಆಗ್ತಾರೆ ನೋಡು, ಆ ತರ ವಿಧವಾಗಿ ಅವ್ನ್ಗೆ ಮಾಡಾಕ್ತೀನಿ ಅಂತ ತುಂಬಾ ಖುಷಿಯಾಗಿ ಹೇಳ್ತಾರೆ. ಪಾರ್ಕ್ಗೂ ಸಂತೋಷ. ಸ್ವಲ್ಪ ಹೊತ್ತಲ್ಲೇ ಅಜ್ಜಿ ಅವ್ರ ಬುಕ್ಸ್ ಎಲ್ಲ ಎತ್ಕೊಂಡ್ ಬಂದ್ಬಿಟ್ರು. ಇದೇನಿ ಅಮ್ಮ ಹೇಳಿದ ಸ್ಪೀಡ್ ಅಲ್ಲಿ ಎತ್ಕೊಂಡ್ ಬರ್ತಾರೆ ಅಂತ ನೋಡಿದ್ರೆ, ನೀನೇ ತಾನೇ ಅಪ್ಪ ಹೇಳಿದ್ದು ಮಂಡೇ, ವೆಡ್ನೆಸ್ಡೇ ಮತ್ತೆ ಫ್ರೈಡೆ ಅಂತ. ಇವತ್ತು ವೆಡ್ನೆಸ್ಡೇ, ಇವತ್ತಿಂದಾನೇ ಕ್ಲಾಸ್ ಸ್ಟಾರ್ಟ್ ಮಾಡ್ಬಿಡೋಣ, ಯಾಕೆ ಡಿಲೇ ಮಾಡೋದು ಅಂದಾಗ ಅವ್ನ್ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಈಗ ಅಜ್ಜಿ ಬಂದ್ಬಿಟ್ಟು ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ ನೋಡಿದ್ರಲ್ಲ, ಅದ್ರಲ್ಲಿ ಸೈನ್ಸ್ ಲ್ಯಾಂಗ್ವೇಜ್ ಅಲ್ಲೆಲ್ಲ ಮಾತಾಡ್ತಾರೆ. ಇವ್ನಂತಾನೆ, ಅಜ್ಜಿ ನಾವ್ ನಾರ್ಮಲ್ ಆಗಿ ಮಾತಾಡುವಾಗ ನಾವ್ ಹತ್ರ ವರ್ಡ್ಸ್ ಎಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಈಸಿ ವರ್ಡ್ಸ್ ಇದೆ ಅಂದಾಗ ಅಜ್ಜಿ ಹೇಳ್ತಾರೆ, ಹಾಗಾದ್ರೆ ಏನಕ್ ನನ್ಗೆ ಕಷ್ಟವಾಗಿರೋ ವರ್ಡ್ಸ್ ನ ಕೊಟ್ಟು ಅದನ್ನ ಬಹೆಟ್ ಮಾಡು ಅಂತ ಏನಕ್ ಕೇಳಿದೆ ಅಂದಾಗ ಇವ್ನ್ಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಅದು ಅಜ್ಜಿ ಅದು ಅಂತ ಹೇಳುವಾಗ ಅಜ್ಜಿಗೆ ಅರ್ಥ ಆಗೋಯ್ತು, ಇನ್ನೊಂದ್ ಮಗ ಬೇಕಂತ ನನ್ನನ್ನ ಬಿಡ್ಸ್ಕೋಬೇಕು ಅಂತ ಟ್ರೈ ಮಾಡಿದಾನೆ ಅಂತ. ಅದಾದ್ಮೇಲೆ ಸ್ವಲ್ಪ ಪಾರ್ಕ್ ಕೂಡ ಇಂಗ್ಲಿಷ್ ನ ಹೇಳ್ಕೊಟ್ಟ. ಇವಾಗ ಹಂಗೆ ಆಲ್ಮೋಸ್ಟ್ ತುಂಬಾ ಲೈಟ್ ಆಗಿರತ್ತಲ್ಲ, ಆ ಮಾರ್ಕೆಟ್ ಫ್ರೆಂಡ್ ಒಬ್ರು ಇರ್ತಾರಲ್ಲ ಅಜ್ಜಿಗೆ, ಅವ್ರ ಶಾಪ್ ಹತ್ರ ಕೂತ್ಕೊಂಡು ಇಬ್ರು ಹಂಗೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ. ಆಗ ಪಾರ್ಕ್ ಕೇಳ್ತಾನೆ, ಅಜ್ಜಿ ಈ ತರ ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ತರ ಕೂತ್ಕೊಂಡು ಡ್ರಿಂಕ್ಸ್ ಮಾಡೋದು ಎಷ್ಟು ದೊಡ್ಡ ತಪ್ಪು ಗೊತ್ತಾ, ಇದನ್ನೆಲ್ಲ ನೀವು ಫೋಟೋ ಹಿಡಿದು ಕಂಪ್ಲೇಂಟ್ ಕೊಡಲ್ವಾ? ಅದು ಸರಿ, ನಿಮ್ಮೇಲೆ ನೀವೇನ ಕಂಪ್ಲೇಂಟ್ ಕೊಡ್ತೀರಾ ಅಂತ ಅವ್ನ್ ಗೇಲಿ ಮಾಡ್ತಾ ಇರ್ತಾನೆ. ಆಮೇಲೆ ಪಾರ್ಕ್ ಕೇಳ್ತಾನೆ, ಅಜ್ಜಿ ಹೆಂಗಿದ್ರು ನನ್ ವಯಸ್ಸಲ್ಲಿ ನಿಮ್ಗೊಂದು ಮೊಮ್ಮಗನೋ ಇರ್ತಾನೆ, ಅವ್ರ ಜೊತೆ ಇಲ್ದೆ ನೀವೇನಕ್ಕಿದ್ರೆ ಕಷ್ಟ ಪಡ್ತಾ ಇದ್ದೀರಾ ಅಂದಾಗ ಅಜ್ಜಿ ಹೇಳ್ತಾರೆ, ಮೊಮ್ಮಗಳುನ ನನ್ಗೆ ಯಾರಿಲ್ಲ ಕಣೋ, ಇನ್ನು ಹೇಳ್ಬೇಕಂದ್ರೆ ನನ್ಗೆ ಇವಾಗವರೆಗೂ ಮದ್ವೆನೇ ಆಗಿಲ್ಲ, ಇಂಗ್ಲಿಷ್ ಎಲ್ಲ ಕಲ್ತ್ಕೊಂಡು ಮದ್ವೆ ಆಗೋಣ ಅನ್ಕೊಂಡಿದೀನಿ ಅಂದಾಗ ಅವ್ನಿಗೆ ನೋಡ್ತಾನೆ, ಇದಕ್ ಮೇಲೆ ಇನ್ ಮದ್ವೆ ಮಾಡ್ಕೊಂಡು ಏನ್ ಅಜ್ಜಿ ಮಾಡ್ತೀಯ ಅನ್ನೋ ತರ ಒಂದ್ ಲುಕ್ ನ ಕೊಟ್ಟ. ಇದ್ರೂನು ಅಜ್ಜಿಗೆ ಕರೆಕ್ಟ್ ಆಗಿ ವಾರದಲ್ಲಿ 3 ದಿನ ಅಂತ ಕ್ಲಾಸ್ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಜ್ಜಿನೂ ಸ್ವಲ್ಪ ಇಂಪ್ರೂವ್ ಆಗಿರ್ತಾರೆ. ಅವ್ರನ್ನ ಕಾಫಿ ಶಾಪ್ ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋರ ಹತ್ರ ಇಂಗ್ಲಿಷ್ ಅಲ್ಲೇ ಆರ್ಡರ್ ಮಾಡಕ್ಕೆ ಹೇಳ್ಕೊಡ್ತಾನೆ. ಅಜ್ಜಿ ಕೂಡ ತುಂಬಾ ಸೂಪರ್ ಆಗಿ ಇಂಗ್ಲಿಷ್ ಅಲ್ಲಿ ಆರ್ಡರ್ ನ ಮಾಡ್ತಾರೆ. ಅದಾದ್ಮೇಲೆ ಇವನು ಒಂದು ಗೇಮ್ ನ ಕಂಡಕ್ಟ್ ಮಾಡ್ತಾನೆ. ಇಬ್ರು ಆಟ ಆಡ್ಬೇಕು. ಆ ಗೇಮ್ ನ ಆಡ್ಬೇಕಾದ್ರೆ ಇವ್ರು ಇಂಗ್ಲಿಷ್ ಅಲ್ಲಿ ಮಾತ್ರ ಮಾತಾಡ್ಕೊಂಡೆ ಆಟ ಆಡ್ಬೇಕು. ಇನ್ ಕೇಸ್ ಕೊರಿಯನ್ ವರ್ಡ್ ಏನಾದ್ರು ಯೂಸ್ ಮಾಡಿದ್ರೆ ಅವ್ರ ನತ್ತಿಯಲ್ಲೇ ಒಂದು ಬೀಳತ್ತೆ, ತಲೆಗೆ ಒಂದ್ ಏಟ್ ನ ಕೊಡ್ಬೋದು. ಇವ್ನಿಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಬರುತ್ತೆ, ಅವ್ನು ಆರಾಮಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ಕೊಂಡು ಗೇಮ್ ನ ಆಡ್ತಾನೆ. ಆದ್ರೆ ಅಜ್ಜಿ ಪಾಪ ಇವಾಗ ಕಲಿತಾ ಇರೋದು. ಅವಾಗ ಕೊರಿಯನ್ ಸ್ವಲ್ಪ ಹಂಗ್ ಬಂದ್ ಬಗ್ ನೋಡ್ಕೊಂಡು ಹೋಗ್ತಾ ಇರತ್ತಾ. ಅಜ್ಜಿ ಅಂತ ಕೂಡ ನೋಡಲ್ಲ ಪಾಪ ಇವನು. ಅಜ್ಜಿ ತಲೆಗೆ ಪಟ್ಟು ಅಂತ ಹೊಡಿತಾ ಇರ್ತಾನೆ. ಅಜ್ಜಿಗೆ ಟೆನ್ಷನ್ ಆಗುತ್ತೆ. ಅದ್ರಿಂದಾನೆ ಅಜ್ಜಿ ಒಂದು ಮಾಸ್ಟರ್ ಪ್ಲಾನ್ ನ ಮಾಡ್ಬಿಟ್ರು. ಇವ್ನ್ ಏನೇ ಹೇಳಿದ್ರೆ ಕೂಡ ಅಜ್ಜಿಗೆ ಅರ್ಥ ಆಗುತ್ತೆ. ಇಂಗ್ಲಿಷ್ ಅಲ್ಲೇ ಹೇಳ್ತಾನೆ, ಅಜ್ಜಿಗೆ ಅರ್ಥ ಆಗುತ್ತೆ. ಅರ್ಧಂಬರ್ಧ ಅರ್ಥ ಆದ್ರೂ ಬೇಕಂತಾನೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿ ಬೇಕಂತ ಅವ್ನ ಬಾಯಲ್ಲಿ ಕೊರಿಯನ್ ಬರೋ ತರ ಮಾಡ್ತಾರೆ. ಅವನು ಕೊರಿಯನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಇದೋ ಬಂತಲ್ಲ, ಕೊರಿಯನ್ ಅಲ್ಲಿ ಮಾತಾಡದೆ ಅಲ್ವಾ, ಈ ಗೇಮ್ ಆಡುವಾಗ ಇಂಗ್ಲಿಷ್ ಅಲ್ಲೇ ಮಾತಾಡ್ಬೇಕು, ನೀನೇನ ಕೊರಿಯನ್ ಅಲ್ಲಿ ಮಾತಾಡದೆ ಅಂತ ಅವ್ನ ತಲೆಗೆ ಒಂದು ಕೊಡ್ತಾರೆ. ಈ ತರ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಇಂಗ್ಲಿಷ್ ನ ಕೂಡ ಕಲ್ತ್ರು. ಅದಾದ್ಮೇಲೆ ಪಾರ್ಕ್ ಅಜ್ಜಿನ ಒಂದು ಬಾರ್ಗೆ ಕರ್ಕೊಂಡು ಹೋಗಿರ್ತಾನೆ, ಒಂದು ಪಬ್ ತರ ಜಾಗಕ್ಕೆ. ಅಲ್ಲಿ ಕೂರಿಸ್ಕೊಂಡು ಅಲ್ಲಿ ಫಾರಿನರ್ಸ್ ಇರ್ತಾರೆ. ಅಜ್ಜಿ ಇಲ್ಲಿ ನೋಡಿ, ಅಲ್ಲಿ ಫಾರಿನರ್ಸ್ ಇದ್ದಾರೆ, ಅವ್ರ ಹತ್ರ ನೀವು ಒಂದು 3 ನಿಮಿಷಕ್ಕೆ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕು. ಕೊರಿಯನ್ ವರ್ಡ್ ನೀವು ಯೂಸ್ ಮಾಡಬಾರ್ದು, 3 ಮಿನಿಟ್ಸ್ ಮಾತಾಡ್ಕೊಂಡ್ ಬರೋಗ್ರಿ ಅಂತ ಕಳ್ಸಿಕೊಡ್ತಾರೆ. ಅಲ್ಲೋಗಿ ಅಜ್ಜಿ ಪಾಪ ತಿಕ್ಕಿ ಮಾತಾಡ್ತಾರೆ, ಆದ್ರೆ ಆಗ್ತಾನೆ ಇಲ್ಲ. ಬಂದ್ಬಿಟ್ರು, ಇಲ್ಲ ಕಣೋ ನನ್ ಕೈಲಿ ಆಗ್ತಾ ಇಲ್ಲ ಅಂತ. ಅವ್ನು ಇನ್ನೊಂದ್ ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಟ್ಟು ಮತ್ತೆ ಹೋಗ್ರಿ ಮಾತಾಡಿ, ಈ ಸತಿ 10 ನಿಮಿಷ ಮಾತಾಡ್ಬೇಕು ಅಂತ ಹೇಳಿ ಕಳಿಸಿದಾಗ ಈ ಸತಿ ಅಜ್ಜಿ ತುಂಬಾ ಕಾನ್ಫಿಡೆನ್ಸ್ ಆಗಿ ಹೋಗಿ ಮಾತಾಡ್ತಾರೆ. ಮಾತಾಡುವಲ್ದೆ ಸಕ್ಕದಾಗಿ ಎಂಜಾಯ್ ಮಾಡ್ಕೊಂಡೇ ಬರ್ತಾರೆ. ಬಂದ್ಬಿಟ್ಟು ಪಾರ್ಕ್ ಹತ್ರ ಹೇಳ್ತಾರೆ, ಸ್ಟಾರ್ಟಿಂಗ್ ಅಲ್ಲಿ ನಂಗೆ ತುಂಬಾ ಭಯ ಆಯ್ತು ಕಣೋ, ಆದ್ರೆ ಸೆಕೆಂಡ್ ಟೈಮ್ ನಾನು ಹೋಗಿ ಮಾತಾಡಿದ್ನಲ್ಲ ಅವಾಗ ತುಂಬಾನೇ ಖುಷಿ ಆಯ್ತು. ಅವ್ರ ಕಣ್ಣು ನೋಡ್ಕೊಂಡು ಮಾತಾಡಿದ್ರೆ ನನ್ನಲ್ಲೇ ಕಾನ್ಫಿಡೆನ್ಸ್ ಬಂತು, ಅಷ್ಟು ಚೆನ್ನಾಗಿ ಫ್ಲೂಯೆಂಟ್ ಆಗಿ ನಾನು ಕೂಡ ಇಂಗ್ಲಿಷ್ ಮಾತಾಡಿದೆ ಅಂತ ತುಂಬಾ ಖುಷಿ ಪಡ್ತಾರೆ. ಅದಾದ್ಮೇಲೆ ಇಬ್ರು ಹಂಗೆ ರಿಟರ್ನ್ ಮನೆಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪಾರ್ಕ್ ಬಂದು ಆನ್ ಲೆವೆಲ್ ನಡೆದಿರೋ ವಿಷಯನ ಹೇಳ್ತಾನೆ. ಅಜ್ಜಿ ನಾನು ನಮ್ ತಮ್ಮ ಅಪ್ಪ ಅಮ್ಮ ಅಂತ ತುಂಬಾ ಖುಷಿಯಾಗಿ ಬಾಳ್ತಾ ಇದ್ವಿ. ನನ್ಗೆ ಹೈಸ್ಕೂಲ್ ಎಲ್ಲ ಮುಗಿದ್ಮೇಲೆ ನಾನು ಫರ್ದರ್ ಸ್ಟಡೀಸ್ ಗೋಸ್ಕರ ಫಾರಿನ್ ಗೆ ಹೊರಟೋದೆ. ನಾನು ಅಲ್ಲೇ ಇದ್ದಿದ್ದು. ಆಮೇಲೆ ನಮ್ಮ ಅಮ್ಮಗೆ ಹುಷಾರಿಲ್ದೆ ಅಮ್ಮನೂ ತೀರ್ಕೊಂಡ್ರು. ಈ ವಿಷಯನ ನಾವಪ್ಪ ನನ್ಗೆ ಹೇಳಿಲ್ಲ ಅಂತ ಹೇಳ್ಕೊಂಡಿದ್ದವನು ಸಡನ್ ಆಗಿ ಸೆಂಟ್ರಲ್ಲಿ ಇಂಗ್ಲಿಷ್ ಅಲ್ಲಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಜ್ಜಿಗೆ ಅರ್ಥ ಆಗ್ಲಿ ಅಂತ. ನಮ್ಮಮ್ಮ ಸತ್ತಿರೋ ವಿಷಯ ಕೂಡ ನಮ್ಮಪ್ಪ ನನ್ನ ಹತ್ರ ಹೇಳಿಲ್ಲ. ಆಮೇಲೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಸ್ವಲ್ಪ ದಿನಕ್ಕೆ ನಮ್ಮಪ್ಪನೂ ತೀರ್ಕೊಂಡ್ರು. ಈಗ ಸದ್ಯಕ್ಕೆ ನಾನು ನನ್ನ ತಮ್ಮ ಇಬ್ರೆ ಅಂತ ತುಂಬಾ ಬೇಜಾರಾಗಿ ಹೇಳಿದಾಗ ಅಜ್ಜಿ ಕೂಡ ಕೇಳಿಸ್ಕೊಂಡಿದ್ದವ್ರು. ನಿನ್ ಕತೆ ಕೇಳಿದ್ರೆ ನನ್ಗೆ ತುಂಬಾ ಬೇಜಾರಾಗ್ತಿದೆ ಅಪ್ಪ ಅಂದಾಗ ಅವ್ನಿಗೆ ಶಾಕ್ ಆಯ್ತು. ಅಜ್ಜಿ ನಾನು ಅರ್ಧಕ್ ಮೇಲೆ ತುಂಬಾ ಇಂಗ್ಲಿಷ್ ಅಲ್ಲೇ ಮಾತಾಡಿದ್ದು, ನಿಮ್ಗೆ ಹೆಂಗ್ ಅರ್ಥ ಆಯ್ತು ಅಂದಾಗ ನನಗೆ ಅರ್ಥ ಆಗಿದ್ದ ಅರ್ಧನೇ ಆದ್ರೂನು ನಿನ್ ವಾಯ್ಸ್ ಅಲ್ಲಿ ಇರೋ ಫೀಲಿಂಗ್ ನನ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಯ್ತು, ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ ಅಂತ ಅವ್ನಿಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಹಿಂಗೆ ಅವ್ನ ಮಧ್ಯೆ ಮತ್ತೆ ಅಜ್ಜಿ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದಕ್ ಮೇಲೆ ಏನಾಯ್ತು ಅಂತ ನಾವು ಸೆಕೆಂಡ್ ಹಾಫ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಇನ್ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಎಮೋಷನಲ್ ಆಗಿರುತ್ತೆ. ಅಜ್ಜಿ ಕತೆನೇ ಒಂಥರ ಡಿಫ್ರೆಂಟ್ ಆಗಿ ಚೇಂಜ್ ಆಗುತ್ತೆ. ಏನು ಅಂತ ನೋಡೋಣ. ಸೆಕೆಂಡ್ ಹಾಫ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಮತ್ತೆ
ಮತ್ತೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಸೆಕೆಂಡ್ ಹಾಫ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.